ಶಿರಹಟ್ಟಿ ಜಗದ್ಗುರುಗಳವರಿಗೆ 75 ವರ್ಷ. ಅವ್ರದ್ದು ಅಮೃತ ಮಹೋತ್ಸವ ಮಾಡಬೇಕು ಅನ್ನುವಂಥದ್ದು ನಮ್ಮದು ಭಕ್ತರದು ಇಚ್ಛಾ. ಆ ಅಮೃತ ಮಹೋತ್ಸವ ಮಾಡಬೇಕಾದ್ರ 75 ಪುಸ್ತಕಗಳ ಬಿಡುಗಡೆ ಮಾಡಬೇಕು. ಒಂದಲ್ಲ ಎರಡಲ್ಲ, 75ಕ್ಕಿಂತ ಹೆಚ್ಚು ಮದುವೆ ಮಾಡಬೇಕು. 75 ದಿವಸ ಪ್ರವಚನ ಮಾಡಬೇಕು. ತಪವಗೈದ ಪೂಜಾ ಮಂದಿರ ಪಾಲಿಕೊಪ್ಪ ಕ್ಷೇತ್ರದಲ್ಲಿ ಸಿದ್ಧಮಾಂಬೆ ಗರ್ಭದಲ್ಲಿ, ಪಾಲಿಕೊಪ್ಪ ಕ್ಷೇತ್ರದಲ್ಲಿ ಸಿದ್ಧಮಾಂಬೆ ಗರ್ಭದಲ್ಲಿ, ಶುಭ ಯೋಗ ಶುಭ ದಿನದಲ್ಲಿ ಉದಯವಾದ ಶಿವಯೋಗಿ ಶ್ರೀ ಗುರು ಗಂಗಾಧರ ಯೋಗಿ ಧರೆಯಲ್ಲ ಪಾವನವಾಗಿ ಇದೇ ಮುಕ್ತಿ ಮಂದಿರ. ಗುರುವೆ ಗಂಗಾಧರ ತಪವಗೈದ ಪೂಜಾ ಮಂದಿರ, ತಪವಗೈದ ಪೂಜಾ ಮಂದಿರ. ಶಾಸ್ತ್ರ ವೇದ ಆಗಮ ಸಾರ ವೀರ ತಪವಗೈದವರ, ಶಾಸ್ತ್ರ ವೇದ ಆಗಮ ಸಾರ ವೀರ ತಪವಗೈದವರ. ರಂಭಾಪುರಿಯ ಪೀಠದಲ್ಲಿ ಹಿರಿಯರಾಗಿ ಮೆರೆದವರ, ಅಷ್ಟವರ್ಣ ಪಂಚಾಚಾರ ಶತಸ್ಥಲ ಜ್ಞಾನ ಅರಿತವರ ಇದೇ ಮುಕ್ತಿ ಮಂದಿರ. ಗುರುವೆ ಗಂಗಾಧರ ತಪವಗೈದ ಪೂಜಾ ಮಂದಿರ, ತಪವಗೈದ ಪೂಜಾ ಮಂದಿರ. ಲಕ್ಷ ಬಿಲ್ವ ಅರ್ಚನೆಗೈದ 108 ತೇರನು ಎಳೆದು, ಲಕ್ಷ ಬಿಲ್ವ ಅರ್ಚನೆಗೈದು 108 ತೇರನು ಎಳೆದು, ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಮಂತ್ರಘೋಷ ಸಾರಿದ, ಅಂಗಲಿಂಗ ಸಮರಸವಾಗಿ ಭಕ್ತರ ಹೃದಯದಿ ನಿಂತವರಾಗಿ ಇದೇ ಮುಕ್ತಿ ಮಂದಿರ. ಗುರುವೆ ಗಂಗಾಧರ ತಪವಗೈದ ಪೂಜಾ ಮಂದಿರ, ತಪವಗೈದ ಪೂಜಾ ಮಂದಿರ, ತಪವಗೈದ ಪೂಜಾ ಮಂದಿರ. ರಾಮೇಶ್ವರ ಮಹಾರಾಜ ಕಿ, ಶ್ರೀ ಜಗದ್ಗುರು ಫಕೀರ ಚನ್ನವೀರೇಶ್ವರ ಮಹಾರಾಜ ಕಿ, ಶ್ರೀ ಜಗದ್ಗುರು ಫಕೀರ ಶಿವಯೋಗೀಶ್ವರ ಮಹಾರಾಜ ಕಿ, ಶ್ರೀ ಜಗದ್ಗುರು ಫಕೀರ ಚನ್ನವೀರೇಶ್ವರ ಮಹಾರಾಜ ಕಿ, ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾರಾಜ ಕಿ. ಜಯ ಮಂಗಲಂ ಜಯ ನಮ ಬರಾವದೇಶ್ವರ ಮಹಾದೇವ. ಜಗದ್ಗುರು ಶರಣು ಬಂಧುಗಳೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿರಹಟ್ಟಿ ಶ್ರೀ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಪೀಠವು ಭಾವೈಕ್ಯತೆಯ ಶ್ರದ್ಧಾ ಕೇಂದ್ರ. 500 ವರ್ಷಗಳ ಪುರಾತನವಾದುದು. ರಾಷ್ಟ್ರದುದ್ದಕ್ಕೂ ಸಂಚರಿಸಿ ಗುಡಿಸಲದಿಂದ ಅರಮನೆಯವರೆಗೆ, ಪಾಮರರಿಂದ ಮಹಾತ್ಮರವರೆಗೆ ಮಾರ್ಗದರ್ಶನ ಮಾಡಿದ ಶ್ರೀ ಫಕೀರೇಶ್ವರರು ಸಹಸ್ರಾರು ಲೀಲೆಗಳನ್ನು ಗೈದಿದ್ದಾರೆ. ರಾಜ ಅಕ್ಬರ್, ಮೈಸೂರು ಮಹಾರಾಜ, ಹೈದರಾಬಾದ್ ನಿಜಾಂ, ಸವಣೂರ್ ನವಾಬ್, ವಿಜಯಪುರದ ಆದಿಲ್ ಶಾಹಿ, ಸುರ್ಪುರದ ಅರಸರು, ದೇಸಾಯಿಗಳು ಶ್ರೀ ಪೀಠದ ಸೇವೆ ಮಾಡಿ ಭೂಮಿ, ಬಂಗಾರ, ಆಭರಣ, ಹಣ, ವಸ್ತ್ರ, ನವರತ್ನ, ಆನೆ, ಒಂಟೆ, ಕುದುರೆ ಇತ್ಯಾದಿಗಳನ್ನು ಸಲ್ಲಿಸಿ ತಮ್ಮ ಭಕ್ತಿ ಶ್ರದ್ಧೆಯನ್ನು ಸಮರ್ಪಿಸಿದ ಇತಿಹಾಸ. 60 ಶಾಖಾ ಮಠಗಳನ್ನು, 5 ಶಾಖಾ ದರ್ಗಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು, ಸಾವಿರಾರು ಎಕರೆ ಭೂಮಿಯನ್ನು, ರಾಜ್ಯದ 16 ಜಿಲ್ಲೆಗಳಲ್ಲಿ ಶಿಷ್ಯ ಸಂಪತ್ತನ್ನು ಹೊಂದಿರುವ ಸರ್ವಶ್ರೀ ಜಗದ್ಗುರು ಪೀಠಕ್ಕೆ ಫಕೀರ ಸಿದ್ದರಾಮ ಸ್ವಾಮಿಗಳು, ಫಕೀರ ಶಿವಯೋಗಿ ಸ್ವಾಮಿಗಳು ಮತ್ತು ಫಕೀರ ಚನ್ನವೀರ ಸ್ವಾಮಿಗಳು ಎಂಬ ನಾಮ ಹೊಂದುವುದು ಈ ಮಠ ಸತ್ಸಂಪ್ರದಾಯವಾಗಿದೆ. 13ನೇ ಪೀಠಾಧಿಪತಿಗಳಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ತೆಲಸಂಗ ಹಿರೇಮಠದ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟಾಧ್ಯಕ್ಷರ ಧರ್ಮಪತ್ನಿ ಶಿವಶರಣೆ ಬಸವಲಿಂಗಮ್ಮ ಅವರ ಚೊಚ್ಚಲ ಮಗನಾಗಿ ದಿನಾಂಕ 1/2/1948 ಜನಿಸಿದ ಪೂಜ್ಯರಿಗೆ ಮಲ್ಲಿಕಾರ್ಜುನ ದೇವರು ಎಂದು ನಾಮಕರಣ ಮಾಡಲಾಗುತ್ತದೆ.
ಪ್ರಾಥಮಿಕ ಶಿಕ್ಷಣ ಅಥಣಿಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿಯವರೆಗೆ ಅಧ್ಯಯನಗೈಯಲು ಹುಬ್ಬಳ್ಳಿಯ ಪ್ರತಿಷ್ಠಿತ ಶ್ರೀ ಜಗದ್ಗುರು ಅಥಣಿಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿಯವರೆಗೆ ಅಧ್ಯಯನಗೈಯಲು ಹುಬ್ಬಳ್ಳಿಯ ಪ್ರತಿಷ್ಠಿತ ಶ್ರೀ ಜಗದ್ಗುರು 3000 ಮಠದ ಶ್ರೀ ಕುಮಾರೇಶ್ವರ ಶಿವಯೋಗಿ ಸಂಘದ ಸಾಧಕರೊಂದಿಗೆ ಯೋಗ, ಅಧ್ಯಾತ್ಮ ಇತ್ಯಾದಿ ಸ್ವಾಮಿತ್ವಕ್ಕೆ ಬೇಕಾದ ಸಂಸ್ಕಾರವನ್ನ ಪಡೆದು ಪೂಜ್ಯರನ್ನು ಶಿರಟ್ಟಿಯ 12ನೇ ಪೀಠದ ಲಿಂಗೈಕ್ಯ ಸನ್ನಿಧಿಯವರ ಆಶಯದಂತೆ ಶ್ರೀಪಠಕ್ಕೆ ನೇಮಕ ಮಾಡಿದ ಕೀರ್ತಿ ಹುಬ್ಬಳ್ಳಿಯ ಪೂಜ್ಯ ಶ್ರೀ ಡಾಕ್ಟರ್ ಮೂಜಲಂ ಅವರಿಗೆ ಸಲ್ಲುತ್ತದೆ. ಶಾಖಾ ಮಠ, ಶಾಖಾ ದರ್ಗಾ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಮಾಜಕ್ಕೆ ಶಕ್ತಿ ತುಂಬಿದ್ದಾರೆ. ಬಡವ ಬಲ್ಲಿದ ಹಳ್ಳಿ ಪಟ್ಟಣಗಳನ್ನು ಸಮವಾಗಿ ಕಂಡು ಭಿಕ್ಷಾಟನ ಲೀಲೆ ಮಾಡಿದ ಶ್ರೀ ಸನ್ನಿಧಿಯವರು ಭಕ್ತರ ಪಾಲಿಗೆ ನಡೆದಾಡುವ ಮಾತನಾಡುವ ದೇವರಾಗಿದ್ದಾರೆ. ಪೀಠ ಪರಂಪರೆಯಲ್ಲಿ ಸುದೀರ್ಘ ಸಾಧನೆ ಮಾಡಿದ ಕೀರ್ತಿ ಪೂಜ್ಯರಿಗೆ ಸಲ್ಲುತ್ತದೆ. 75 ವರ್ಷಗಳನ್ನು ಪೂರೈಸುತ್ತಿರುವ ಸನ್ನಿಧಿಯವರು ಬಾಳೆಹೊಸೂರು ವಿರಕ್ತ ಮಠದ ಶ್ರೀ ಮಣಿಪುರ ದಿಂಗಾಲೇಶ್ವರ ಮಹಾಸ್ವಾಮಿಗಳನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಪೀಠದ ಭಕ್ತರ ಸಭೆಯಲ್ಲಿ ಘೋಷಣೆ ಮಾಡಿದ ದಿನದಂದು ಪೂಜ್ಯರ ಅಮೃತ ಮಹೋತ್ಸವವನ್ನು ಆಚರಿಸುವುದು, 75 ಗ್ರಂಥಗಳ ಪ್ರಕಾಶನ, 75 ದಿನಗಳ ಪ್ರವಚನ, 75ಕ್ಕೂ ಹೆಚ್ಚು ಬಡವರ ವಿವಾಹ, 75 ದಿನಗಳ ಪ್ರವಚನ, 75ಕ್ಕೂ ಹೆಚ್ಚು ಬಡವರ ವಿವಾಹ, ಹಲವಾರು ಜಿಲ್ಲೆಗಳಲ್ಲಿ ಭಾವೈಕ್ಯದ ರಥಯಾತ್ರೆ, 75 ದಿನಗಳವರೆಗೆ ಮಹಾದಾಸೋಹ, ಮುತ್ತಿನ ಪಲ್ಲಕ್ಕಿ ಉತ್ಸವ, ಸುವರ್ಣ ಕಿರೀಟ ಧಾರಣೆ ಮತ್ತು 63 ಕೆಜಿ ಬಂಗಾರದಲ್ಲಿ ತುಲಾಭಾರ ಮಾಡುವ ನಿರ್ಣಯವನ್ನು ಕೈಗೊಳ್ಳಲಾಗಿರುತ್ತದೆ. ಸಂಗ್ರಹಗೊಂಡ ಬಂಗಾರದ ಹಣವನ್ನು ಸ್ಥಾಯಿ ನಿಧಿ ಮಾಡಿ ಅದರಿಂದ ಬರುವ ಬಡ್ಡಿ ಹಣವನ್ನು ಬಡ ಮಕ್ಕಳ ಶಿಕ್ಷಣಕ್ಕೆ ಬಳಸಬೇಕೆಂದು ಪೂಜ್ಯರ ಅಪ್ಪಣೆ ದಯಪಾಲಿಸಿ ತುಲಾಭಾರಕ್ಕೆ ಒಪ್ಪಿಗೆ ನೀಡಿರುತ್ತಾರೆ. ಸದ್ಯದ 13ನೇ ಪೀಠಾಧಿಪತಿಗಳು ಹುಬ್ಬಳ್ಳಿ ನಗರವನ್ನು ತವರು ಮನೆಯೆಂದು ಭಾವಿಸಿದ ಪರಿಣಾಮ ಅಮೃತ ಮಹೋತ್ಸವದ ನಿಮಿತ್ತ ನಾಡಿನುದ್ದಕ್ಕೂ ಸಂಚರಿಸುವ ಭಾವೈಕ್ಯತಾ ರಥಕ್ಕೆ ದಿನಾಂಕ 10/1/2024ರಿಂದ 30/1/2024ರವರೆಗೆ ಹುಬ್ಬಳ್ಳಿಯ ಪ್ರಮುಖ ಸ್ಥಾನಗಳಲ್ಲಿ ರಥಯಾತ್ರೆ, ಧಾರ್ಮಿಕ ಸಭೆ, ಸಾಧಕರ ಸತ್ಕಾರ ಮತ್ತು ಆನೆ ಅಂಬಾರಿ ಮಹೋತ್ಸವ ನೆರವೇರಿಸಲು ಅಂತೆಯೇ 100ಕ್ಕಿಂತ ಹೆಚ್ಚು ಧರ್ಮ ಸಮಾಜಗಳ ಪ್ರಮುಖರು ಮತ್ತು ಮಹಿಳೆಯರು ಹಿಂದೆಂದೂ ಕಂಡಿರಿಯದ ಸಹಾಯ ಸಹಕಾರ ನೀಡಿರುವುದನ್ನು ಇಲ್ಲಿ ಸ್ಮರಿಸುತ್ತೇವೆ. ಶ್ರೀ ಪೀಠದ ಪೂಜ್ಯರ ಉತ್ಸವದಲ್ಲಿ ಹೆಣ್ಣು ಆನೆಯನ್ನು, ಗಂಡು ಕುದುರೆಯನ್ನು, ಗಂಡು ಹೆಣ್ಣು ಒಂಟಿಗಳನ್ನು ಬಳಸುವ ಸಂಪ್ರದಾಯವಿರುತ್ತದೆ. ಪೀಠದಲ್ಲಿ ಚಂಪಿಕಾ ಎಂಬ ಆನೆಯು 60 ವರ್ಷಗಳಿಂದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಇತ್ಯಾದಿ ಪ್ರಮುಖ ಸಭೆ ಸಮಾರಂಭಗಳಲ್ಲಿ ಸೇವೆ ಸಲ್ಲಿಸಿದ ಕಾರಣ ಆನೆಯ ಷಷ್ಠಬ್ದ ನಿಮಿತ್ತ ಶ್ರೀ ಫಕೀರೇಶ್ವರ ಬೆಳ್ಳಿ ಮೂರ್ತಿಯ ಅಂಬಾರಿ ಮಹೋತ್ಸವವನ್ನು ದಿನಾಂಕ 1/2/2024ರಂದು ಮಧ್ಯಾಹ್ನ 3 ಗಂಟೆಗೆ ಶ್ರೀ 3000 ಮಠದಿಂದ ಪ್ರಾರಂಭಿಸಿ ಚೆನ್ನಮ್ಮ ವೃತ್ತದಲ್ಲಿ ಪುಷ್ಪವೃಷ್ಟಿಗೈದು ನೆಹರು ಮೈದಾನ ತಲುಪಿ ಅದೇ ಅಂಬಾರಿಯಲ್ಲಿ ಪೂಜ್ಯರನ್ನು ಕುಳ್ಳರಿಸಿ ಆನೆ ಸಹಿತ ತುಲಾಭಾರ ಮಾಡಲಾಗುವುದು. ಅದಕ್ಕಾಗಿ 5555 ಕೆಜಿ ನಾಣ್ಯಗಳನ್ನು ದಾನಿಗಳಿಂದ ಸಂಗ್ರಹಿಸಲಾಗುವುದು ಮತ್ತು ಆನೆಯ ತುಲಾಭಾರಕ್ಕೆ ಬೇಕಾದ 40 ಅಡಿ ಉದ್ದ, 30 ಅಡಿ ಎತ್ತರ, 20 ಅಡಿ ಅಗಲದ ಬೃಹತ್ ತಕ್ಕಡಿಯನ್ನು ನಿರ್ಮಾಣ ಮಾಡಲು ಹುಬ್ಬಳ್ಳಿಯ ಟೀಮ್ SRV ಕಂಪನಿಗೆ ವಹಿಸಲಾಗಿರುತ್ತದೆ. ಇದೊಂದು ಗಿನ್ನಿಸ್ ದಾಖಲೆಗೆ ಸೇರುವ ಕಾರ್ಯಕ್ರಮವಾಗಿರುತ್ತದೆ. ಪ್ರಾಣಿ ಪ್ರಿಯರಿಗೆ ಸಂಭ್ರಮದ ದಿನವಾಗಿದೆ. ಅಂಬಾರಿ ಹೊತ್ತ ಆನೆಯು ತಕ್ಕಡಿಯಲ್ಲಿ ನಿಲ್ಲುವ ಅಭೂತಪೂರ್ವ ಸುವರ್ಣಗಳಿಗೆಯನ್ನು ಕಾಣುವ ಕಾತುರದಲ್ಲಿ ನಾಡಿನ ಭಕ್ತರು ಸನ್ನದ್ಧರಾಗಿದ್ದಾರೆ. ಮೇಲ್ಕಂಡ ಮಹಾಕಾರ್ಯಕ್ಕೆ ಬಂಗಾರವನ್ನು, ಧನಧಾನ್ಯಗಳನ್ನು ಸಲ್ಲಿಸಿ ಭಕ್ತರು ಕೃತಾರ್ಥರಾಗಬೇಕೆಂದು ಈ ಮೂಲಕ ಅರಿಕೆ ಮಾಡಿಕೊಳ್ಳುತ್ತೇವೆ. ಯಾರು 10 ಗ್ರಾಂ ಬಂಗಾರವನ್ನ ನೀಡಲಿಕ್ಕೆ ಬಯಸ್ತಾರೆ ಅವರಿಗೆ ಸಿರಟ್ಟಿ ಮಠದಲ್ಲಿ ವಿಶೇಷ ಸತ್ಕಾರವನ್ನು ಮಾಡಲಾಗ್ತದೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಜರುಗತಕ್ಕಂತ ಆನೆ ಅಂಬಾರಿ ಸಹಿತ ತುಲಾಭಾರದಲ್ಲಿ ಅವರಿಗೆ ಹಣದ ಚೀಲವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಡಲಾಗುವುದು. ಅದೇ ರೀತಿ ರೂಪಾಯಿ 21,000 ದೇಣಿಗೆ ಸಲ್ಲಿಸಿದವರಿಗೆ ತಕ್ಕಡಿಯಲ್ಲಿ ಒಂದು ಹಣದ ಚೀಲ ಅವಕಾಶ ನೀಡಲಾಗುತ್ತದೆ. ಹುಬ್ಬಳ್ಳಿಯಲ್ಲಿ ಜರುಗತಕ್ಕಂತ ಏನು ನಾಣ್ಯಗಳ ತುಲಾಭಾರಕ್ಕೆ 21,000 ರೂಪಾಯಿ ಯಾರಾದ್ರೂ ದೇಣಿಗೆ ಕೊಡೋರಿದ್ರೆ ಅವರಿಗೆ ನೆಹರು ಮೈದಾನದಲ್ಲಿ ಜರುಗತಕ್ಕಂತ ಕಾರ್ಯಕ್ರಮದಲ್ಲಿ ಚೀಲದ ಹಣವನ್ನು ಇಡಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಲಾಗ್ತದೆ. ಅವರಿಗೆ ಪಾಸುಗಳನ್ನು ಕೊಡಲಾಗುವುದು. ವಿಶೇಷ ಆಸನದ ವ್ಯವಸ್ಥೆಯನ್ನ ಯಾರು ದೇಣಿಗೆ ಸಲ್ಲಿಸಿದಂತವರಿಗೆ ಕೊಡಲಾಗ್ತದೆ. ಅಲ್ಲದೆ ಇಲ್ಲಿ ಯಾರಾದರೂ 1 ರೂಪಾಯಿದಿಂದ 500 ರೂಪಾಯಿಯವರೆಗೆ ದೇಣಿಗೆ ಈ ದೇಣಿಗೆಯನ್ನು ಕೊಡ್ತಕ್ಕಂಥವ್ರು ಇದ್ರೆ ಇಲ್ಲಿ ಗಲ್ಲಾಪೆಟ್ಟಿಗೆ ನೀಡಲಾಗಿದೆ, ಹುಂಡಿ ಇಡಲಾಗಿದೆ. ಅದರಲ್ಲಿ ಬಂದು 1 ರೂಪಾಯಿದಿಂದ ನಿಮ್ಮ ಭಕ್ತಿಯನ್ನು ಎಷ್ಟಾದರೂ 500ವರೆಗೆ ದೇಣಿಗೆ ಸಲ್ಲಿಸಬಹುದು. 500 ರೂಪಾಯಿಗಿಂತ ಹೆಚ್ಚಿಗೆ ದೇಣಿಗೆ ಸಲ್ಲಿಸತಕ್ಕಂಥವ್ರಿಗೆ ಇಲ್ಲಿ ಕೌಂಟರ್ ಅನ್ನ ಸ್ಥಾಪಿಸಲಾಗಿದೆ. ಕೌಂಟರ್ದಲ್ಲಿ ಬಂದು 500ಕ್ಕಿಂತ ಹೆಚ್ಚಿನ ಹಣವನ್ನು ಕೊಟ್ಟು ರಸೀದಿ ಪಡೆಯಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ,
ಈಗಾಗಲೇ 10/1/2024 ಏನು ಭಾವೈಕ್ಯತಾ ರಥಯಾತ್ರೆ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಯಿತು. ಬಿಡನಾಳ ಗ್ರಾಮದಲ್ಲಿ ಪ್ರಥಮ ಭಾವೈಕ್ಯತಾ ರಥಯಾತ್ರೆಯನ್ನು 3000 ಮಠಜಗದ್ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಪ್ರಾರಂಭವಾಗಿರ್ತಕ್ಕಂಥದ್ದು ಇವತ್ತು 19ನೇ ದಿವಸ ನಿಮ್ಮ ಜಂಗ್ಲಿಪೇಟೆಗೆ ಬಂದಿದೆ. ಹುಬ್ಬಳ್ಳಿಯ ವಿವಿಧ ಬಡಾವಣೆಗಳಲ್ಲಿ ಗಂಟಿಕೇರಿ ಇರ್ಬೋದು, ಯಲ್ಲಾಪುರ ಓಣಿ, ವೀರಾಪುರ ಓಣಿ, ಮಂಗಳವಾರಪೇಟೆ, ಅಕ್ಕಿಹೊಂಡ, ಹಿರೇಪೇಟೆ, ಬೆಂಗೇರಿ, ಗೋಪನಕೊಪ್ಪ, ಕೇಶವಾಪುರ, ಉಣಕಲ್ಲು, ಸಾಯಿನಗರ, ಅಮರಗೋಳ, ಗಾಮನಗಟ್ಟಿ, ನವನಗರ, ಹೀಗೆ ತಾರಿಯಾಳ ಅಲ್ಲದೆ ಅನೇಕ ಕಡೆ ಇವತ್ತು ಭಾವೈಕ್ಯತಾ ರಥಯಾತ್ರೆ ಸಂಚರಿಸಿರ್ತಕ್ಕಂಥದ್ದು. ವಿಶೇಷವಾಗಿ ದಿನಾಂಕ 15ರಂದು ಹುಬ್ಬಳ್ಳಿಯ ಇಂಡಿ ಪಂಪ್ ದರ್ಗಾದಲ್ಲಿ ಸಹಿತ ಮುಸ್ಲಿಂ ಬಾಂಧವರು ಸಹಿತ ಭಾವೈಕ್ಯತಾ ರಥಯಾತ್ರೆಯನ್ನು ಬರಮಾಡಿಕೊಂಡು ಆ ಒಂದು ದರ್ಗಾದಲ್ಲಿ ಪೂಜ್ಯ ಶ್ರೀಗಳವರಿಗೆ ಏನು ಇದು ಮಾಡಿ ಏನೋ ಗೌರವಾರ್ಪಣೆ ಮಾಡಿ ಇವತ್ತು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ. ಆ ಸಮಾಜದವರು ಹೇಳ್ತಾ ಇದ್ರು, ಇಲ್ಲಿವರೆಗೆ ದರ್ಗಾದಲ್ಲಿ ಯಾವುದೇ ಜಗದ್ಗುರುಗಳವರು ಬಂದು ಇವತ್ತು ಸಮಾರಂಭ ಮಾಡಿ ನಮ್ಮ ದರ್ಗಾದಲ್ಲಿ ಪಾದಾರ್ಪಣೆ ಮಾಡಿ ಪಾದ ಸ್ಪರ್ಶದಿಂದ ನಾವು ಪುನೀತರಾಗಿದ್ದೇವೆ, ಇನ್ನೂವರೆಗೆ ಯಾರೂ ಬಂದಿರಲಿಲ್ಲ, ಇವತ್ತು ಬಂದಿರತಕ್ಕಂಥ ಇತಿಹಾಸ ಅಂತಕ್ಕಂಥ ಮಾತನ್ನು ಹೇಳಿದರು. ಪೂಜ್ಯ ಉಭಯ ಜಗದ್ಗುರುಗಳು ಆ ದರ್ಗಾದಲ್ಲಿ ಭಾಗವಹಿಸಿ ಭಾವೈಕ್ಯತಾ ರಥಯಾತ್ರೆಗೆ ತಾವೆಲ್ಲರೂ ಬರಬೇಕು, ಸಹಾಯ ಸಹಕಾರವನ್ನು ನೀಡಬೇಕಂದಾಗ ಅನೇಕ ಮುಸ್ಲಿಂ ಬಾಂಧವರು ಸಹಿತ ಇವತ್ತು ತುಲಾಭಾರಕ್ಕೆ ಸಹಾಯ ತನುಮನ ದಿನದಿಂದ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವತ್ತು ಏನು ಬಿಡನಾಳದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಯಿತು, ಆ ಸಂದರ್ಭದಲ್ಲಿ ಬಿಡನಾಳದ ಮಹಿಳೆಯರು ಇವತ್ತು ಪ್ರಸಾದದ ವ್ಯವಸ್ಥೆಗೆ ಒಂದು ಘೋಷಣೆ ಮಾಡಿದ್ರು. ಮನೆ ಮನೆಗೆ ಮಹಿಳೆಯರು ತೆರಳಿ ಪ್ರತಿಯೊಂದು ಮನೆಯಿಂದ 25 ಕಡಬುಗಳನ್ನು ಮಾಡಿಕೊಂಡು ಬರ್ಬೇಕಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಆ ಬಿಡನಾಳ ಗ್ರಾಮದ ಸಂಪೂರ್ಣ ಪ್ರತಿಯೊಂದು ಮನೆಯ ತಾಯಂದ್ರು 25 ಕಡಬು, ಮಿನಿಮಮ್ 25 ಕಡಬು, ಹೆಚ್ಚಿಗೆ ಮಾಡ್ತಕ್ಕಂಥ ಶಕ್ತಿ ಇದ್ದವರು ಹೆಚ್ಚಿಗೆ ಕಡಬು ಮಾಡಿಕೊಟ್ರು. ಇವತ್ತು ಸಾವಿರಾರು ಕಡಬುಗಳು ಜಮಾವಾಗಿ ಕಡಬಿಗಿನ ಕಾಳಗದೊಂದಿಗೆ ಅವತ್ತು ಅಲ್ಲಿ ಬಿಡ್ನಾಳದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ. ಇದರ ಜೊತೆಗೆ ಅನೇಕ ಕಡೆ ನಾವು ಈ ಕಾರ್ಯಕ್ರಮ ಮಾಡಿದಾಗ ವೀರಾಪುರೋಣಿ, ಯಲ್ಲಾಪುರೋಣಿಯಲ್ಲಿ ಇವತ್ತು ಬಂಗಾರದ ತುಲಾಭಾರ ಮಾಡಬೇಕಂತ ವಿನಂತಿಸಿಕೊಂಡಾಗ ಅನೇಕ ಮಹಿಳೆಯರು ಮುಂದೆ ಬಂದು 1 ಗ್ರಾಮ್ ಬಂಗಾರವನ್ನು ನೀಡುವ ಮುಖಾಂತರ 1 ಗ್ರಾಮು 2 ಗ್ರಾಮು ಅವರವರ ಶಕ್ತಿ ಅನುಸಾರವಾಗಿ ಮಹಿಳೆಯರು ನೀಡಿರ್ತಕ್ಕಂಥದ್ದು. ಈ ತರ ಎಲ್ಲ ಕಡೆ ಹೋದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಾಯ ಸಹಕಾರವನ್ನು ನೀಡ್ತಿರ್ತಕ್ಕಂಥದ್ದು, ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಒಂದು ಇತಿಹಾಸ. ಇನ್ನು ಬೈರಿದೇವರ ಕೊಪ್ಪದಲ್ಲಿ ಈ ಭಾವೈಕ್ಯತಾ ರಥಯಾತ್ರೆ ಆಯಿತು. ಆ ಭಾವೈಕ್ಯತಾ ರಥಯಾತ್ರೆ ಅಭೂತಪೂರ್ವವಾದ ಒಂದು ಯಾತ್ರೆ ಆಗಿರ್ತಕ್ಕಂಥದ್ದು. ಅಲ್ಲಿ 1100 ತಾಯಂದಿರು ಕುಂಭ ಹೊತ್ತು ಮೆರವಣಿಗೆ ಸ್ವಾಗತ ಮಾಡಿರ್ತಕ್ಕಂಥದ್ದು. 1100 ಕುಂಭಗಳಿದ್ದು, ಡೊಳ್ಳು ಕುಣಿತ, ಜಾಂಜು, ಹೀಗೆ 3-4 ಕಲಾ ತಂಡಗಳ ಜೊತೆಗೆ ಇವತ್ತು ಬಿಡನಾಳದಲ್ಲಿ ಏನು ರಥಯಾತ್ರೆ ಪ್ರಾರಂಭಗೊಂಡು ಶಾಲೆಯ ಮೈದಾನದಲ್ಲಿ ಆ ಕಾರ್ಯಕ್ರಮ ಸಂಪನ್ನಗೊಂಡಾಗ ಜನಜಾಗೃತಿ ಸಭೆಯಾಗಿ ಮಾರ್ಪಾಡುಗೊಂಡಾಗ ಅಲ್ಲಿ 4000 ಕುರ್ಚಿಗಳನ್ನು ಹಾಕಿದ್ರು. 4000 ಕುರ್ಚಿಗಳಲ್ಲಿ 99% ಕುರ್ಚಿಗಳು ತುಂಬಿದ್ದು. ಯಾರಿಂದ ತುಂಬಿದ್ದು ಅಂದ್ರೆ ಸಂಪೂರ್ಣ ಮಹಿಳೆಯರಿಂದ ತುಂಬಿದ್ರು. 1% ಮಾತ್ರ ಪುರುಷರಿಗೆ ಬಿಟ್ಟುಕೊಟ್ಟಿದ್ರು. ಪುರುಷರು ಎಲ್ಲರೂ ನಿಂತಿದ್ರು. ಪೂಜ್ಯರು ಜಗದ್ಗುರುಗಳು ಬರ್ತಾ ಇದ್ದಾರೆ, ಎಲ್ಲರೂ ನಿಂತು ಎಲ್ಲರೂ ಶಾಂತತೆಯಿಂದ ಕೂತ್ಕೊಳ್ಬೇಕು. ಮುಂದಿನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ SB ಹಿರೇಮಠ ಅವರಿಗೆ ಕೇಳ್ಕೊತಾ ಇದ್ದಾರೆ. SB ಹಿರೇಮಠ ವೇದಿಕೆಗೆ ಬರಬೇಕು. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. SB ಹಿರೇಮಠ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ಮಲ್ಲಿಕಾರ್ಜುನ್ ಸಾವ್ಕಾರ ಸರ್ ಅವರು ಹೇಳಿದ ಪ್ರಕಾರ 10ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಈ ಭಾವೈಕ್ಯತಾ ರಥಯಾತ್ರೆ ಕಾರ್ಯಕ್ರಮ ನಮ್ಮ ಹುಬ್ಬಳ್ಳಿ ಮಹಾನಗರದ ವಿವಿಧ ಬಡಾವಣೆಗಳಲ್ಲಿ ನಡೀತಾ ಇರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದರ ಅಂಗವಾಗಿ ಇವತ್ತು ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಪರಮ ಪೂಜ್ಯರ ಒಂದು ಅಪೇಕ್ಷೆಯಂತೆ ಕೃಷ್ಣಾಪುರದಿಂದ ನಮ್ಮ ಜಂಗ್ಲಿಪೇಟದವರೆಗೆ ಭಾವೈಕ್ಯತಾ ರಥಯಾತ್ರೆ ಒಂದು ಕಾರ್ಯಕ್ರಮದ ಅಂಗವಾಗಿ ಇದುವರೆಗೆ ಎಲ್ಲಾ ಭಕ್ತಾದಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಶ್ರೀಮಠದಿಂದ ಅಭಿನಂದನೆಗೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ
ಪ್ರಥಮದಲ್ಲಿ ಪರಮ ಪೂಜ್ಯರನ್ನ ಭಕ್ತಿ ಪೂರ್ವಕವಾಗಿ ನಮ್ಮ ಓಣಿಯ ವತಿಯಿಂದ ಅವರನ್ನ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮದ ಒಂದು ವಾಡಿಕೆಯಂತೆ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ಶ್ರೀಮತಿ ವಿಜಯಲಕ್ಷ್ಮಿ ಎಮ್ಮಿ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಸೋ ಯಮಗೆ ವಿನಾಯಕ, ವಿದ್ಯೆ ಪಾಲಿಸೋ ಯಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ಗಜಾನನ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಾಗ್ಯ ಪಾಲಿಸೋ ಯಮಗೆ ವಿನಾಯಕ, ಭಾಗ್ಯ ಪಾಲಿಸೋ ಯಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ಗಜಾನನ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಪಾಲಿಸೋ ಯಮಗೆ ವಿನಾಯಕ, ಕಾರ್ಯ ಪಾಲಿಸೋ ಯಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ಗಜಾನನ. ನನ್ನ ಪ್ರಾರ್ಥನೆಯೊಂದಿಗೆ ಸ್ಮರಿಸಿದಂತ ವಿಜಯಲಕ್ಷ್ಮಿ ಎಮ್ಮಿ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯರನ್ನು ಹಾಗೂ ಭಕ್ತಾದಿಗಳನ್ನ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸಾವ್ಕಾರ ಸರ್. ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀ ಮನ್ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಮತ್ತು ಜಂಗ್ಲಿಪೇಟೆಯ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಅವರನ್ನು ಸಹಿತ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಶ್ರೀಮಣಿಪುರ ಶಿವಯೋಗಿ ಮಹಾಸ್ವಾಮಿಗಳು, ಬೊಮ್ಮನಹಳ್ಳಿ ಹಾಗೂ ಮುಳ್ಳಹಳ್ಳಿಯ ಶ್ರೀಗಳನ್ನು ಸಹಿತ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಇದೇ ರೀತಿ ಶ್ರೀಯುತ ಶಿವಲಿಂಗಯ್ಯ ಶಿವಯೋಗಿ ಮಠ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವನ್ನು ಸ್ವಾಗತ ಕೋರಿ ಬಂದಿರತಕ್ಕಂಥ ಎಲ್ಲ ತಾಯಂದರಿಗೆ ಮತ್ತು ಈ ಓಣಿಯ ಹಿರಿಯರಿಗೆ ಎಲ್ಲ ಪ್ರಮುಖರಿಗೂ ಸಹಿತ ಮತ್ತು ಮಾಧ್ಯಮ ಮಿತ್ರರಿಗೂ ಸಹಿತ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮವನ್ನು ಎಸ್ಪಿ ಮಠ ನಡೆಸಬೇಕು. ಧನ್ಯವಾದಗಳು ಸರ್. ಈಗ ಪರಮ ಪೂಜ್ಯರಿಗೆ ನಮ್ಮ ಓಣಿಯ ವತಿಯಿಂದ ಗೌರವ ಸಮರ್ಪಣೆ. ಪರಮ ಪೂಜ್ಯ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರಿಗೆ, ಮಹಾಸಂಸ್ಥಾನ ಪೀಠ ಶಿರಟ್ಟಿ ಇವರಿಗೆ, ಓಣಿಯ ಹಿರಿಯರಾಗಿರ್ತಕ್ಕಂತಹ ಶ್ರೀ ಶಿವಾನಂದ ಹೊಸೂರವರು ಹಾಗೂ ಬಸವರಾಜ್ ಚಿಕ್ಕಮಠ ಅವರು ಹಾಗೂ ನಾಗಪ್ಪ ಭದ್ರಾಪ್ ಅವರು, ಈ 3 ಜನ ಭಕ್ತಾದಿಗಳು ಬಂದು ಪರಮ ಪೂಜ್ಯರಿಗೆ ಗೌರವ ಸಮರ್ಪಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದಾರೆ. ನಾಗಪ್ಪ ಎಲ್ಲರೂ ಕೂಡ ಬಂದು ಗೌರವ ಸಮರ್ಪಿಸಬೇಕಂತ ಕೇಳ್ಕೊತಾರೆ. स्वामी महाराज की जय। ದಿಂಗಾಲೇಶ್ವರ ಸ್ವಾಮಿ महाराज की ನಾಗಪ್ಪ ಭದ್ರಾಪುರವರು ವೇದಿಕೆ ಬರಬೇಕು. ಪರಮ ಪೂಜ್ಯರಿಗೆ ಶೇಖಣ್ಣ ಕಳ್ಳಿಮಠ್ ಹಾಗೂ ವೀರಣ್ಣ ಸಾಲಿಮಠ್ ಇವರು ಬಂದು ಪರಮ ಪೂಜ್ಯರಿಗೆ ಗೌರವ ಸಮರ್ಪಿಸಬೇಕಂತ ಕೇಳಬಹುದು. ವೇದಿಕೆ ಬಂದು ಪರಮ ಪೂಜ್ಯರಿಗೆ ಗೌರವ ಸಮರ್ಪಿಸಬೇಕು. ಸೈಡಲ್ಲಿ ನಿಂತ್ಕೊಳ್ಳಿ ಸರ್. ಮಣಿಪುರ ಶಿವಯೋಗಿ ಮಹಾಸ್ವಾಮಿಗಳು ಬೊಮ್ಮನಹಳ್ಳಿ ಇವರಿಗೆ ಶ್ರೀ ಚನ್ನಬಸಪ್ಪ ಪರಮ ಪೂಜ್ಯರಿಗೆ ಗೌರವ ಸಮರ್ಪಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಬೊಮ್ಮನಹಳ್ಳಿ ಇವರಿಗೆ ಚನ್ನಬಸಪ್ಪ ಕೋಟಿಯವರು, ಅಡವೆಯ ಬಿಚಗತ್ತಿ ಮಠವರು, ರುದ್ರಮುನಿ ಸ್ವಾಮಿಗಳು ಬಂದು
ಪರಮ ಪೂಜ್ಯರಿಗೆ ಗೌರವಿಸಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರಿಗೂ ಕೂಡ ಗೌರವ ಸಮರ್ಪಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಸೈಡಿಗೆ ಬಂದ್ರಪ್ಪ. ಮಹಾಸಂಸ್ಥಾನ ಪೀಠ ಶಿರಟ್ಟಿ ಇವರಿಂದ ಶುಭಾಶೀರ್ವಾದ ಒಂದು ಆಶೀರ್ವಚನವನ್ನು ನೀಡಬೇಕಂತೇಳಿ ಅಲ್ಲಿ ಭಕ್ತಾದಿಗಳು ವೇದಿಕೆ ಮೇಲೆ ಯಾರನ್ನು ಇಲ್ಲಿ ಬಿಡ್ಕೊಡುದು. ಜಗದ್ಗುರು ಲಿಂಗಾಲೇಶ್ವರ ಮಹಾಸ್ವಾಮಿಗಳಿಂದ ಶುಭಾಶೀರ್ವಾದ ನುಡಿಗಳು. ದಯವಿಟ್ಟು ಬರಬೇಡ್ರಿ ಯಾರು. ಶ್ರೀ ಜಗದ್ಗುರು ಫಕೀರೇಶ್ವರರನ್ನ ಸ್ಮರಣೆ ಮಾಡಿ ಈ ಒಂದು ಓಣಿಯ ಎಲ್ಲ ದೇವರುಗಳನ್ನ ಸ್ಮರಣೆ ಮಾಡಿ ಶಿರಹಟ್ಟಿ ಮಹಾಮಠದ 13ನೇ ಪೀಠಾಧೀಶ್ವರರಾಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯರಾಗಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಯೋಗೀಶ್ವರ ಮಹಾಸ್ವಾಮಿಗಳವರಲ್ಲಿ ಶರಣೆಂದು ವೇದಿಕೆಯ ಮೇಲೆ ವಿರಾಜಮಾನರಾಗಿರುವಂತಹ ಶಿರಹಟ್ಟಿ ಮಠದ ಪರಮ ಭಕ್ತರಾಗಿರುವಂತಹ ಶ್ರೀ ಶಿವಲಿಂಗಯ್ಯನವರು ಶಿವಯೋಗ ಮಠರವರೇ, ಈ ಓಣಿಯ ಎಲ್ಲ ಹಿರಿಯರೇ, ನಮ್ಮೊಂದಿಗೆ ಸದಾಕಾಲ ಇರುವ ಎಲ್ಲ ಕಾರ್ಯಕರ್ತರೇ, ಆರತಿ ಕುಂಭಗಳನ್ನು ಹಿಡಿದಿರುವಂತಹ ತಾಯಿಂದ್ರೆ, ವಾದ್ಯಗಳನ್ನು ನುಡಿಸಿರುವಂತಹ ಎಲ್ಲ ಕಲಾವಿದರೇ, ವಿವಿಧ ಸೇವೆಗಳನ್ನು ಮಾಡಿರುವಂತಹ ಎಲ್ಲ ಸೇವಾಧಾರಿಗಳೇ, ಮುದ್ದು ಮಕ್ಕಳೇ, ಇವತ್ತು ಸಮಯ ಬಹಳ ಆಗಿದೆ. ಪ್ರತಿ ದಿವಸ ಇಷ್ಟೊತ್ತಿಗಾಗಲೇ ಮುಗೀತಿತ್ತು, ಈಗ ಇಲ್ಲಿ ಪ್ರಾರಂಭ ಆಗಿದೆ. ಈ ಓಣಿ ಜನ ಬಹಳ ಶ್ರದ್ಧೆಯಿಂದ ಗುರುಗಳನ್ನ ಬರಮಾಡಿಕೊಂಡಿದೆ. ಈ ಕಾರ್ಯಕ್ರಮ ಅಲ್ಲಿ ಅದು ಏರ್ಲೆಸ್ ಇರ್ತಿತ್ತಲ್ಲ, ಅದು ಯಾರು ಇದಾಗಬಾರ್ದು, ಅದಕ್ಕೆ ಇದು ಕಟ್ ಹಾಕಿ. ಒಂದ್ ವೇಳೆ ಅಣ್ಣ ಕುತ್ಕೊಳ್ಳಿ ಅಣ್ಣ, ಅಲ್ಲಿ ಅದೇನೋ ನೋಡ್ರಿ, ಅದು ಸಿಗ್ನಲ್ ಬರ್ತಾ ಇಲ್ಲ ಅಲ್ಲಿ. ನಾವು ಮಾತಾಡೋ ಮಾತು ಒಂದು ಕೇಳ್ತೀವಿ ಒಂದು ಕೇಳಲಿಲ್ಲ ಅಂತ ಅಂದ್ರೆ ಬೇರೆ ಬೇರೆ ಅರ್ಥ ಆಗಿ. ಒಂದು ಊರಲ್ಲಿ ಪುರಾಣ ನಡೆದಿತ್ತು. ಆ ಪುರಾಣ ಹೇಳೋರು ಹಿಂಗ ವೇದಿಕೆ ಮೇಲೆ ಕುಂತಿರ್ತಾರ, ನಿಮ್ಮಂಗ ಕೇಳೋರು ಕುಂತಿರ್ತಾರ. ಆ ಪುರಾಣ ಹೇಳೋರು ಏನ್ ಮಾಡ್ತಿದ್ರ ಅಂದ್ರೆ ದಿನ ರಾತ್ರಿ ನಾಳೆ ಏನ್ ಮಾಡ್ಬೇಕಾಗಿತ್ತು ಇವತ್ತು ಹೇಳಿ ಮುಗಿಸ್ಬಿಡ್ತಿದ್ರು ಅವ್ರು. ಮರುದಿವ್ಸ ಎಲ್ಲ ಹೆಣ್ಮಕ್ಳು ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತ ಹೇಳಿದ್ರು. ಮೈಕ್ ಹೋಗುದು ಬರುದು ಮಾಡಾಕತ್ತಿತ್ತು. ಆ ಹೋಗುದು ಬರುದು ಮೈಕ್ನೊಳಗೆ ಹೇಳಿದ್ರೆ ಏನು ಇವರು ಪುರಾಣ ಹೇಳೋರು ಅಂದ್ರ, ನಾಳೆ ನೀವೆಲ್ಲರೂ ಬರುವಾಗ ತಾಟಿನೊಳಗೆ 2 ಇಷ್ಟ ನೆನಪಿನಾಗ ಇಟ್ಕೋರಿ. ನಾಳೆ ನೀವು ಬರುವಾಗ ತಾಟ್ನ್ಯಾಗ 2. ನೀವೇನ್ ಬರಕ್ ಹೋಗ್ಬೇಡ್ರಿ, ನಾಳೆ 1ನೇ ತಾರೀಕಿಗೆ ಬರ್ರಿ ಅದು. ಅವ ಹೇಳ್ದ 2 ಇಷ್ಟು ಬರಬರಿ ಕೇಳಿತ್ತು. ನಾಳೆ ನೀವು ಬರುವಾಗ ತಾಟ್ನ್ಯಾಗ 2 ಬರಬರಿ ಕೇಳಿತ್ತು. ಮುಂದವ ಏನ್ ಹೇಳ್ದ, ಹಿಂಗ್ ಮಾಡ್ತಿತ್ತು. ಅದು ಈಟ ಹಿಂಗ್ ಹೋಗುದು ಬಂದು ಮಾಡಾಕತ್ತಿತ್ತು. ಅವ ಏನ್ ಹೇಳ್ದ ಅಂದ್ರೆ ತಾಟ್ನ್ಯಾಗ 2 ಉತ್ತತ್ತಿ ಇಟ್ಕೊಂಡು ಬರ್ರಿ ಅಂತ ಹೇಳ್ದ. ಆ ಉತ್ತತ್ತಿ ಇಟ್ಕೊಂಡು ಬರ್ರಿ ಅಂತ ಹೇಳುವಾಗ ಹೂ ಅನ್ನೋ ಮುಂದೆ ಬಂದ್ ಆಗಿಬಿಟ್ಟಿತ್ತು ಅದು ಮೈಕ್. ಹೂ ಅನ್ನುವಾಗ ಅಷ್ಟ ಬಂದಾಗಿತ್ತು, ಮುಂದೆ ಮತ್ತೆ ಚಲೋ ಆಗಿಬಿಟ್ಟಿತ್ತು. ಮಂದಿಗೆ ಏನ್ ಕೇಳಿತ್ತು, ತತ್ತಿ ತಗೊಂಡು ಬರ್ರಿ ಅಂತ.
ಇವ ಏನು ಹೇಳಿದ್ದ, ಉತ್ತತ್ತಿ ತಗೊಂಡು ಬರ್ರಿ ಅಂತ. ಇವ ಹೇಳಿದ್ದು ಸರಿನೇ, ಅವ್ರು ಕೇಳಿದ್ದು ಸರಿನಾ? ಅವ್ರ್ಯಾಕೆ ತಪ್ಪು? ಅವ್ರಿಗೇನ್ ಕೇಳಿದ್ದದು? ಅವ್ರು ಎಲ್ಲರೂ ತಮ್ಮ ಓನ್ಯಾಗ ಸಿಗ್ಲಾರ್ದಕ್ಕೆ ಯಾವ ಓನ್ಯಾಗ ಸಿಗ್ತಾವ ಎಲ್ಲಾ ಕಡೆಗೆ ಎರಡೆರಡು ತತ್ತಿ ಇಟ್ಕೊಂಡು ಪುರಾಣಕ್ಕೆ ಬಂದಿದ್ರು. ಊರು ತುಂಬಾ ಸುದ್ದಿನ ಸುದ್ದಿ. ಏನಪ್ಪಾ ಪುರಾಣ? ಪುರಾಣದೊಳಗ ತತ್ತಿ ತಗೊಂಡು ಬಾ ಅಂತ ಹೇಳ್ಯಾರಂತ. ಆದ್ರ ಹೇಳೋ ಒಂದು ತಪ್ಪಲ್ಲ. ಈ ಹೋಗಿ ಬಂದು ಮಾಡು ಮೈಕ್ ಏನಿತ್ತಲ್ಲ, ಅದು ಏನು ಗದ್ದಲ ಹಿಡಿಸಿತ್ತಂದ್ರ ಉತ್ತತ್ತಿ ಬರೋ ಜಾಗದಾಗ ತತ್ತಿ ಬರುವಂಗ ಮಾಡಿತ್ತು. ಒಂದ್ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಈ ಕಾರ್ಯಕ್ರಮ ಯಾವ ಕಾರಣಕ್ಕಾಗಿ ಅನ್ನೋದು ಮೊದಲು ನಿಮಗ್ ಗೊತ್ತಿರ್ಬೇಕು. ಬಹಳ ಮಂದಿ ಗೊತ್ತಿರುದಿಲ್ಲ. ಓಣ್ಯಾಗ ಹೇಳಿರ್ತಾರೆ, ಹಿರಿಯರು ಬಂದು ಬಿಟ್ಟಿರ್ತೀರಿ. ಶಿರಹಟ್ಟಿ ಜಗದ್ಗುರುಗಳವರಿಗೆ 75 ವರ್ಷ. ಅವ್ರದ್ದು ಅಮೃತ ಮಹೋತ್ಸವ ಮಾಡಬೇಕು ಅನ್ನುವಂಥದ್ದು ನಮ್ಮದು ಭಕ್ತರದು ಇಚ್ಛಾ. ಆ ಅಮೃತ ಮಹೋತ್ಸವ ಮಾಡಬೇಕಾದ್ರ 75 ಪುಸ್ತಕಗಳ ಬಿಡುಗಡೆ ಮಾಡಬೇಕು. ಒಂದಲ್ಲ ಎರಡಲ್ಲ, 75ಕ್ಕಿಂತ ಹೆಚ್ಚು ಮದುವೆ ಮಾಡಬೇಕು. 75 ದಿವಸ ಪ್ರವಚನ ಮಾಡಬೇಕು. ನಿಮ್ಮೂರಾಗ ಎಷ್ಟು ದಿವಸ ಆಗಿತ್ತು? 12 ವರ್ಷದಿಂದ ಪ್ರವಚನ. ಎಲ್ಲಾರು ನೆನೆಸಿಕೊಂಡ್ರಿ. ಈಗ ಓಣ್ಯಾಗ ಬಂದ ಕೂಡಲೇ ಅಜ್ಜಾರ ಹಾಡು ಏನ್ ಹಾಡ್ರಿ, ಪ್ರವಚನ ಏನು ಪ್ರವಚನ್ರಿ ಅಂತಿದ್ರು, ಮರ್ತಿಲ್ಲ. 12 ವರ್ಷ ಆದ್ರೂ ಇನ್ನೂ ಅವ್ರಿಗೆ ನೆನಪೈತಿ. ನೆಹರು ಮೈದಾನದಾಗ 12 ವರ್ಷದಿಂದ ಜೀವನ ದರ್ಶನ ಅಂತ ಪ್ರವಚನ ಆಗಿತ್ತು. ಅಲ್ಲಿ 75 ದಿವಸ 75 ದಿವಸನೂ ದೊಡ್ಡ ದಾಸೋಹ. ದಿನವೂ ಲಕ್ಷ ಗಂಟೆ ಜನರಿಗೆ ಊಟ ಪ್ರಸಾದ. ಕೊನೆಯ ದಿವಸ ಬಂಗಾರದ ತುಲಾಭಾರ. ಗುರುಗಳದು 63 kg ಬಂಗಾರದಾಗ ತುಲಾಭಾರ ಕಾರ್ಯಕ್ರಮ. 63 kg ಬಂಗಾರವನ್ನ ಯಾರ್ಯಾರ ಭಕ್ತರು ಕೊಡ್ತಾರ ಅವರವರ ಬಂಗಾರದಿಂದ ಕೂಡಿಸಿ ಎಲ್ಲ ಬಂಗಾರವನ್ನು ಒಂದು ಕಡೆಗೆ ದುಂಡಗ ಮಾಡಿ ತುಲಾಭಾರ ಮಾಡುದು. ಅವರಿಗೆ ಬಂಗಾರದ ಕಿರೀಟ ಧಾರಣೆ ಮಾಡಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅಜ್ಜವರು ಕೊಟ್ಟಿದ್ದೆಲ್ಲ ಇಸ್ಕೊಳ್ಳುವುದಿಲ್ಲ. ಈ ಮಲ್ಲಿಕಾರ್ಜುನ ಗುಂಡೂರ್ ಅಂತೇಳಿ ಬೈರಿದೇವ್ರ ಕೊಪ್ಪದ ನಗರಸಭಾ ಸದಸ್ಯರದ ಮನೆಗೆ ಕರ್ಕೊಂಡು ಹೋಗಿ 1,11,000 ರೂಪಾಯಿ ಕಾಣಿಕ ಕೊಟ್ಟು ನಮಸ್ಕಾರ ಮಾಡಿದ್ರೆ ಖುಷಿಯಿಂದ ಕಿಶೆದಾಗ ಇಟ್ಕೋಬಹುದಾಗಿತ್ತು. ಏನಂದ್ರು ಗುಂಡೂರ್ ಅವ್ರಿಗೆ ಅಂದ್ರೆ, ನೀನಿನ್ನೂ ಸಾಲದಾಗದಿ ಅಂತ ನನಗೆ ಸಂಶಯ ಐತಪ್ಪ. ಯಾವಾಗ ನೀನು ಸಾಲ ಹರಿತೈತಿ ಅಲ್ಲಿ ತನಕ ನಾ ತಗೊಳುದಿಲ್ಲ, ಇದನ್ನ ಹೊಳ್ಳಿ ತಗೋಂತ ಉಡಿಯಾಗಿಟ್ರು. ಅವನ ಸಾಲನ ಹರಿದು ಹೋಯ್ತು ಅಷ್ಟು. ಇದು ನಾ ಹೇಳಿದ್ದಲ್ಲ, ಮಲ್ಲಿಕಾರ್ಜುನ ಗುಂಡೂರು ಹೇಳಿದ್ದು. ಈ ಸದ್ದ ನಗರಸಭಾ ಸದಸ್ಯ ಕೊಟ್ಟಲೆಲ್ಲ ತಗೊಳುದಿಲ್ಲ. ಮೊನ್ನೆರ ಹೊಸ ಕಾರ್ ಕೊಟ್ಟಿಯಪ್ಪ, 1 kg ಬಂಗಾರದ ಕಿರೀಟ ಯಾಕೆ ಮಾಡಿಸ್ತಿದಿ? 1 kg ಬಂಗಾರಕ್ಕೆ ಎಷ್ಟು ರೊಕ್ಕ? 60 ಲಕ್ಷದ ಮ್ಯಾಲ ಹೋಗೈತಿ ಅಂತ ಅಜ್ಜವ್ರಂದ್ರು. ಇಷ್ಟಂದು ಕೂಡ್ಲೇನೆ ಇವ್ರೇನಂದ್ರು ಅಂದ್ರ, ಕಾರ್ ಅಟ ನಂದ್ರಿ, ಬಂಗಾರ ನಂದಲ್ಲ. ಮತ್ ಯಾರ್ದದು? ನನ್ನ ಹೆಂಡತಿ ಹೇಳಂದಳ, ನಾ ಹೇಳಿನಿ. ಆ ಹೆಣ್ಮಗಳನ್ನ ಕೇಳಿದ್ರು, ಏನವ ನಿಮ್ದು 1 kg ಬಂಗಾರ ಕೊಡಾಕತ್ತಿ ಅಂತಲ್ಲ. ನಾ ಮದುವೆ ಆದಾಗಿನಿಂದ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ನನ್ನ ಗಂಡ ನನಗೆ ಪ್ರೇಮಕ್ಕೆ ಏನೇನಾರ ಬಂಗಾರ ಸಾಮಾನುಗಳನ್ನ ತಂದು ಕೊಡ್ತಿದ್ದ ಅಜ್ಜರೆ. ಅದೆಲ್ಲ 1 kg ಗಂಟ್ಲೆ ಐತಿ. ಈಗ ನನಗೆ ಹಾಕೊಳ್ಳಕ್ ಎಷ್ಟು ಬೇಕು ಅಷ್ಟೈತಿ. ನನಗೆ ಬಂಗಾರ ಮೇಲೆ ಆಸೆ ಇಲ್ಲ. ಎಲ್ಲಾ ತರದ ಆಭರಣಗಳನ್ನ ಹಾಕೊಂಡು ನೋಡಿನಿ. ಈಗ ನನ್ನ ಮಗ ವಯಸ್ಸಿಗೆ ಬಂದ. ಮುಂದವ ಮದುವೆ ಆದ್ಮೇಲೆ ಇರೋ ಒಬ್ಬ ಅದಾನ, ಅವ ತನ್ನ ಹೆಂಡತಿಗೆ ತಂದು ಕೊಡವನ. ನನ್ನ ಬಂಗಾರ ಹಾಕಿರಿ ಏನ್ ಮಾಡುವಾಕಿದಾಳ. ಅದಕ್ಕೆ ಅಜ್ಜಿಗೆ 1 ಕಿರೀಟ ಆದ್ರೆ ನಂದು ಉಳಿತೈತೆಲ್ಲ ಮಠದಾಗ ಅಂತೇಳಿ ನನ್ನ ಹೆಸರಿನ ಮೇಲೆ 1 ಕಿರೀಟ ಮಾಡಿಸೋ ಸಲುವಾಗಿ ವಸ್ತು ಬಂಗಾರನ್ನು ಕೊಡಾಕತ್ತೀನಿ ಅಂತ ಆ ಹೆಣ್ಮಗಳು. ಕಿರೀಟನೂ ಆತು. ಬಂಗಾರದ ತುಲಾಭಾರ ತೀರ್ಮಾನ ಮಾಡಿದಾಗ ಗುರುಗಳು ಅಂದ್ರು, ಕಿರೀಟ ಎಲ್ಲಾರ ಕಾಲಕ್ಕೂ ಮಠದಾಗ ಉಳಿತೈತಿ, ಉಳಿಯವಲ್ದಕ್ಕ. ಆದ್ರೆ ಬಂಗಾರ ತುಲಾಭಾರ ಮಾಡಿ ಬಂಗಾರ ಏನ್ ಮಾಡ್ತೀರಿ ಅಂತ ನಮ್ಮನ್ನ ಕೇಳಿದ್ರು. 63 kg ಏನ್ ಮಾಡ್ತೀರಿ ಬಂಗಾರನ?
ತುಲಾಭಾರ ಕಾರ್ಯಕ್ರಮ ಆಕೈತಿ. ಒಂದ್ ಕಡೆ ನಾ ತಕ್ಕಡೆ ಕುಂದಿರ್ತೀನಿ, ಒಂದ್ ಕಡೆಗೆ ಬಂಗಾರ ಇಡ್ತೀರಿ, ತುಲಾಭಾರ ಆಕೈತಿ. ಮುಂದೇನು ನೀವೇನ್ ಹೇಳ್ತೀರಿ ಅದನ್ನ ಮಾಡ್ತೀವಿ ಅಂತೀವಿ ನಾವು. ಅವ್ರೇನಂದ್ರು ಅಂದ್ರೆ, ಈ ನಾಡಿನೊಳಗೆ ಏನು ಬಡ ಮಕ್ಕಳು ಅಂತದಾರಲ್ಲ, ಓದಾಕ್ ಆಗುದಿಲ್ಲ, ಬಡತನ ಐತಿ, ಅವ್ರನ್ನ ಓದಿಸಕ್ ಆಗುದಿಲ್ಲ ಅಂತ ಅನ್ನೋರದಾರಲ್ಲ, ಆ ಎಲ್ಲ ಬಡ ಮಕ್ಕಳ ಶಿಕ್ಷಣಕ್ಕೆ ಅದನ್ನ ಸ್ಥಾಯಿ ನಿಧಿ ಮಾಡ್ತೀನಿ ಅಂದ್ರೆ ಅಷ್ಟೇ ನಾ ಬಂಗಾರ ತುಲಾಭಾರಕ್ಕೆ ಒಪ್ಕೋತೀನಿ ಅಂದ್ರೆ. ಅಂದ್ರೆ ಭಕ್ತರ ಕೊಟ್ಟ ಬಂಗಾರ ಇದ್ದವ್ರು ಕೊಟ್ರು, ಅದು ಯಾರ ಮನೆಗೆ ಹೋತು? ಎಂತ ಮಾತು ಹುಡುಗ ಎಷ್ಟು ಶಾಲೆ ಐತಿ ನೋಡಿ, ಚಪ್ಪಳೆ ಬಿಡಿ. ಇದ್ರ ಹಿಂಗಿರ್ಬೇಕಪ್ಪ, ಎಂತ ಚಂದ ಉತ್ತರ ಕೊಡ್ತು. ಇದ್ದವ್ರು ಕೊಟ್ಟಿದ್ದು ಯಾರ ಮನೆಗೆ ಹೋತಂದ್ರೆ ಇಲ್ದವ್ರ ಮನೆಗೆ ಹೋತು, ಬಡವ್ರ ಮನೆಗೆ ಹೋತ್ರಿ ಅಂತ ಆ ಹುಡುಗ ಅಂತ. ಶಾಲೆ ಅದಾವ ಇವು, ಇವೆಲ್ಲ ಮಿಕ್ಕಿ ಕುಂತಾವಂತ ಮಾಡಿದ್ದೆ ನಾನು ಇದ್ರಿಗೆ. ಎಲ್ಲಾ ಓಣ್ಯಾಗ ನಾನು ಜೀವ ಹಿಂಡಕ ಮುಂದೆ ಕೂತಿರ್ತಿದ್ವಿ ಇವು. ಆದ್ರೆ ನನಗೆ ಇಲ್ಲಿ ಮಾತ್ರ ಶಾಲೆವು ಕುಂತಾವ. ಎಲ್ಲಾ ಕಡೆಗೆ ಇಂಥವ ಕುಂದಿರ್ತಾವ ಅಂತ ತಿಳ್ಕೊಬೇಡ್ರಿ ನೀವು. ಮೊನ್ನೆ ನಮ್ಮ ಸಾಲಿಗೆ ಒಂದು ಬಂದೈತಿ, ಇಂಗ್ಲಿಷ್ ಮೀಡಿಯಂ ಸಾಲಿ ಮಾಡಿ 3, ಅದ್ರಾಗ ಒಂದು ಸಾಲಿಗೆ ಬಂದೈತಿ ಒಂದು, ಅದು LKG ಬಂದೈತಿ. LKG ಅಂದ್ರೆ ಎಷ್ಟು ಕೆಜಿ ಇರ್ತೈತಿ ಅದು? ಬಾಳ ಅಂತಂದ್ರೆ ಒಂದು 7-8 kg ಇದ್ದಿತ್ತು. 7-8 kg ಬೇಡ, ದಪ್ಪ ಐತಂದ್ರೆ ಒಂದು 10 kg ಇರ್ಬೋದು ಅಂತ ಇಟ್ಕೊಳ್ರಿ. LKG ವಯಸ್ಸು ಎಷ್ಟಿರ್ತೈತಿ? 3.5 ವರ್ಷ. 3 ವರ್ಷ 6 ತಿಂಗಳಿಗೆ ಅದನ್ನ LKG ಅಂತ ಹಾಕಿರ್ತಾರ. ಅದು ಬಂದ ದಿವಸ ಆ ಟೀಚರ್ಗೆ ಏನ್ ಕೇಳ್ಬೇಕ್ರಿ? ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲ, ಆಗ್ಲೇ ಅವ್ರ ಮನೆಯಾಗ ಇಂಗ್ಲಿಷ್ ಕಲಿಸೇ ಬಿಟ್ರ. ಅದಕ್ಕ ಆ ಟೀಚರ್ಗೆ ಬಂದು ಏನ್ ಪ್ರಶ್ನೆ ಕೇಳ್ತಿ ಅಂದ್ರೆ, ಆರ್ ಯು ಮ್ಯಾರಿಡ್ ಅಂದ. ಆರ್ ಯು ಮ್ಯಾರಿಡ್ ಅಂದ್ರೆ ಏನ್ ಗೊತ್ತಾನ ಇಂಗ್ಲಿಷ್ನ್ಯಾಗ? ನಿನ್ನ ಮದುವೆ ಆಗೈತೇನ ಅಂದಂಗ. ಈಟ್ ಹುಡುಗ ನನ್ನ ಮದುವೆ ಕೇಳಾಕೈತಿಲ್ಲ ಅಂತ ಅದಕ್ಕೆ ಹೊಟ್ಟೆ ರೂಮ್ ಅಂತ ಯಾರಿಗೆ? ಇಲ್ಲಿ ನನ್ನ ಮದುವೆ ತಗೊಂಡು ಇದೇನು ಮಾಡ್ತಿದ್ದಿತ್ತು, ಇವತ್ತರ ಸಾಲಿಗೆ ಬಂದೈತಿ, ಆರ್ ಯು ಮ್ಯಾರಿಡ್ ಅನ್ನಕತ್ತೈತಿಲ್ಲ ಅಂತೇಳಿ ಗಾಬರಿಯಾಗಿ, ದಿಸ್ ಇಸ್ ಟೂ ಮಚ್. ಆಯ್ಕೆ ಸಿಟ್ಟಿಗೆ ಅದು ನಾನು ಎದ್ದಿಲ್ಲ. ಆಕೆ ಅಂತಾಳ, ನಿಮ್ಮ ಅಪ್ಪನ ಕರ್ಕೊಂಬ ನಾಳೆ ಅಂದ್ಲ. ಆ ಮಗ ಇನ್ನೂ ಮುಂದುವರೆದ ಶಾನೆತನ ತೋರಿಸಿದವ. ನಿಮ್ಮ ಅಪ್ಪನ ಕರ್ಕೊಂಬ ನಾಳೆ ಅಂತ ಅಂದ್ಕೂಡ ಅವನ್ ಮದುವೆ ಆಗೈತ್ರಿ ಆಗ್ಲೇ ಅಂದಂತೀವ. ಅವನ ಮದುವೆ ಆಗ್ಲಾರ್ದ ಇವಾಗ ಹುಟ್ಟಿದ್ದ ಮಗ. ಅಂದ್ರೆ ಎಷ್ಟು ಅವಮಾನ ಮಾಡ್ಬೇಕನ್ನೋರು ಇವರೆಲ್ಲ ಟೀಚರ್ಗೆ. ಇಂತಿಂತಾವು ಜೋಡಾಗಿದ್ವು, ಇವು ಅಂತಾವ ಕುಂತಾವಂತ ನಾ ಕಲ್ಪನಾ ಮಾಡಿದ್ದೆ. ಅದ್ರ ಉತ್ತರ ಕೊಟ್ಟಾಗ ನನಗೆ ಬಹಳ ಆನಂದ ಆಗೈತಿ. ಹುಡುಗರು ಬಹಳ ಶಾನೆ ಅದಾವ ಇವು ಓನ್ಯಾಗ. ಯಾರಿಗೆ ಭಗವಂತ ಕೊಟ್ಟಾನ ಅವ್ರದನ್ನ ತಗೊಳ್ಳೋದು, ಯಾರಿಗೆ ಮುಟ್ಸೋದು ಅಂತಂದ್ರೆ ಯಾರು ನಿರ್ಗತಿಕರದಾರ, ಬಡವರದಾರ, ಅದನ್ನ ಅದು ಹಣ ಹಾಳಾಗುವಂಗಿಲ್ಲ. ಯಾವುದು ಬಂಗಾರದ ತುಲಾಭಾರದ ಹಣ ಹಾಳಾಗುವಂಗಿಲ್ಲ, ಅದು ಹಂಗ ಇರುದ. ಆ ಇರುವಂತ ಹಣದೊಳಗ ಏನ್ ಮಾಡುದು? ಅದರ ಬಡ್ಡಿ ಹಣದಲ್ಲಿ ಎಲ್ಲ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮಾಡಬೇಕು ಅಂತ ಹೇಳಿದ್ರು. ಈ ಕಾರ್ಯಕ್ರಮ ಶಿರಹಟ್ಟಿ ಒಳಗೆ ನಡಿಬೇಕು. ಇದರ ಪ್ರಾರಂಭ ಹೆಂಗಾಗಬೇಕು ಅಂತ ನಾವು ಕೆಲವು ಕಲ್ಪನೆಗಳನ್ನ ಮಾಡಿದಾಗ 8 ಜಿಲ್ಲೆಗಳಲ್ಲಿ ಮಠಗಳದಾವ, ಭಕ್ತರದಾರ. ಆ ಎಲ್ಲ ಭಕ್ತರಿಗೆ ಧರ್ಮ ಪ್ರಚಾರ ಆಗಬೇಕು, ಜನಜಾಗೃತಿ ಆಗಬೇಕು, ಫಕೀರೇಶ್ವರನ ಚರಿತ್ರೆಯನ್ನ ಹೇಳಬೇಕು, ಶಿರಹಟ್ಟಿ ಮಠದ ಇತಿಹಾಸವನ್ನ ಹೇಳಬೇಕು, ಅವ್ರನ್ನೆಲ್ಲ ಸನ್ಮಾರ್ಗಕ್ಕೆ ತರಬೇಕು ಅನ್ನುವಂತ ಉದ್ದೇಶದಿಂದ ಈಗೇನ್ ನೀವು ರಥ ನೋಡಿದ್ರಲ್ಲ, ಭಾವೈಕ್ಯತಾ ರಥ, ಆ ರಥಯಾತ್ರೆಯನ್ನ ಹೊರಡಿಸಿದ್ವಿ. ಅದನ್ನು ಹುಬ್ಬಳ್ಳಿಯಿಂದನೇ ಚಲೋ ಮಾಡ್ಬೇಕು. ಹುಬ್ಬಳ್ಳಿಯಿಂದನೇ ಯಾಕೆ ಪ್ರಾರಂಭ ಮಾಡ್ಬೇಕಂದ್ರೆ, ಗುರುಗಳು ಕಲ್ತಿದ್ದು ಹುಬ್ಬಳ್ಳಿಯಾಗ, ಶಿರಹಟ್ಟಿ ಮಠಕ್ಕೆ ನೇಮಕ ಆಗಿದ್ದು ಹುಬ್ಬಳ್ಳಿ ಮಠದಿಂದ. ಅದ್ರಾಗ ಹುಬ್ಬಳ್ಳಿಗೆ ಅವರಿಗೆ ಬಹಳ ಸಂಬಂಧ ಐತಿ. ಅದಕ್ಕೆ ಹುಬ್ಬಳ್ಳಿಯಿಂದ ಮಾಡಬೇಕು ಅಂತ ತೀರ್ಮಾನ ಆಯ್ತು. ಹಿಂಗಾಗಿ 20 ದಿವಸ ಈ ಹುಬ್ಬಳ್ಳಿ ಒಳಗೆ ಕಾರ್ಯಕ್ರಮ ಮಾಡಿ, ಕೊನೆಯ ದಿವಸ ನೆಹರು ಮೈದಾನದೊಳಗ ಒಂದು ಕಾರ್ಯಕ್ರಮ. ಮೊದಲಿಗೆ 3000 ಮಠದಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಮೆರವಣಿಗೆ ಒಳಗ 5 ಆನೆ ಇರ್ತಾವ. ನಮ್ಮ ಮಠದ ಆನೆ ಮೇಲೆ ಅಂಬಾರಿ ಇರ್ತೈತಿ. ಆ ಅಂಬಾರಿ ಒಳಗ ಬೆಳ್ಳಿ ಮೂರ್ತಿ ಇರ್ತೈತಿ, ಫಕೀರೇಶ್ವರಂದು. ಆ ಬೆಳ್ಳಿ ಮೂರ್ತಿ ಮಠದಾಗ ಒಂದು ಬ್ಯಾರೆ ಐತಿ. ಇವ್ರಿಗೆ ಆ ಫಕೀರೇಶ್ವರ ಅಂದ್ರೆ ದೊಡ್ಡ ಶ್ರದ್ಧಾ. ಮತ್ತು ಇವ್ರಿಗೆ ಬರ್ತೀನಿ, ಇಲ್ಲಿ ಎಡಕ್ ಕುಂತಾರಲ್ಲ ಇವ್ರಿಗೆ ಬರ್ತೀನಿ. 11 kg ಬೆಳ್ಳಿ ಮೂರ್ತಿ ಹೊಸ ತಗೊಂಡ್ಬರ್ತೀನಿ ಹೊಸ ಅಂಬಾರಿ ಒಳಗ ಅಂತ ಹೇಳಿ 11 kg ಬೆಳ್ಳಿ ಮೂರ್ತಿ ಮಾಡ್ಸ್ಯಾರ. ನಾಳೆಗೆ ಹುಬ್ಬಳ್ಳಿಗೆ ಬರ್ತೈತೆ. ಅದು ಬಂದು ಸೀದಾ ಶಿರಹಟ್ಟಿ ಗದ್ದಿಗೆ ಹೋಗ್ತದ. ಗದ್ದಿಗೆ ಒಳಗ ಏನು ನೇಮಗಳದಾವ ಎಲ್ಲ ವಾಸಗಳನ್ನ ಮುಗಿಸಿಕೊಂಡು ನೇಮ ಮಾಡಿಕೊಂಡು ಮೂರ್ತಿ ಅಲ್ಲಿಂದ ಬಂದು
3,000 ಮಠಕ್ಕೆ ಬರ್ತೈತಿ. 3,000 ಮಠದಿಂದ ಮೆರವಣಿಗೆ ಪ್ರಾರಂಭ. 5 ಆನೆಗಳು, 5 ಕುದುರೆಗಳು, 2 ಒಂಟೆಗಳು, ನಾನಾ ತರದ ಕಲಾ ತಂಡಗಳು. ನೀವೆಲ್ಲರೂ ಆ ಸಂಭ್ರಮದೊಳಗೆ ಬರಬೇಕು. ಮೆರವಣಿಗೆ 3 ಗಂಟೆಗೆ ಚಲೋ ಆಕೈತಿ ಮಧ್ಯಾಹ್ನ. ಮೊದಲ ಬೆಳಗ್ಗೆ ನೀವು 10 ಗಂಟೆಗೆ ಮನೆಯೊಳಗೆ ಜಳಕ ಮಾಡಿ ಅವತ್ ನಾಷ್ಟಾ ಪಷ್ಟ ಮಾಡಕ್ ಹೋಗ್ಬೇಡ. ಮತ್ ಯಾರಿಗೂ ಮಾಡಕ್ ಹೋಗ್ಬೇಡ್ರಿ. ಓನ್ಯಾಗ ಮನ್ಯಾಗೂ ಮಾಡಕ್ ಹೋಗ್ಬೇಡ. ಸುಮ್ಮನೆ ಎಲ್ಲರೂ ಚಂದ ಜಳಕ ಮಾಡೋದೈತಿ. 3,000 ಮಠದಾಗ ಹೋಗಿ ಗದ್ದಿಗೆ ನಮಸ್ಕಾರ ಮಾಡೋದೈತಿ. ಅಲ್ಲಿ ಆಗ್ಲಿ ಫಕೀರೇಶ್ವರನ ಪ್ರಸಾದ ತಯಾರಾಗೇ ಬಿಟ್ಟಿರ್ತೈತಿ. 10 ಗಂಟೆಗೆ ಫಕೀರೇಶ್ವರನ ಪ್ರಸಾದ ತಯಾರಾಗಿರ್ತೈತಿ. ಪುಣ್ಯಾತ್ಮರೇ, ಆ ಪ್ರಸಾದನು ಕೂಡ ಇದೇ ಊರು ಭಕ್ತರು ಇದ್ದವ್ರು ಮಾಡಿದ್ದು. ರಾಜಣ್ಣ ಕೊರವಿ, ತಿಪ್ಪಣ್ಣ ಮಚ್ಚಿಗಿ, ಉಮೇಶ್ ಕೌಜ್ಗೇರಿ 3 ಮಂದಿ 100 ಕ್ವಿಂಟಲ್ ಅಕ್ಕಿ ಕೊಡಿಸ್ಯಾರ. ಅವತ್ತಿನ ದಿವಸ ಹುಬ್ಬಳ್ಳಿ ಮಂದಿ ಉಂಟು 100 ಕ್ವಿಂಟಲ್. ಇನ್ನೊಂದು ಓನ್ಯಾಗ ಹೋಗಿದ್ವಿ, ಗಾಮನಗಟ್ಟಿ ಅಂತ. ಅಲ್ಲಿ ಒಬ್ಬ ಮುಸ್ಲಿಮ್ರಾತ. ಅವ 1 ಲಕ್ಷ ಮಂದಿಗೆ ಸಾರ್ ನಾನೊಬ್ಬನ ಮಾಡಿಸ್ತೀನಿ ಅಂತ ಒಪ್ಕೊಂಡವ. ಭಾವೈಕ್ಯತ ಮಠ ಅಲ್ಲ ಫಕೀರೇಶ್ವರ ಅಂತ. 1 ಲಕ್ಷ ಮಂದಿಗೆ ಸಾರು ಮಾಡಿಸ್ಬೇಕಾದ್ರೆ ಅದನ್ನು ಕೂಡ ಸಾಕಷ್ಟು ರೊಕ್ಕ ಖರ್ಚಾಗ. ಇವತ್ತು ಒಬ್ಬರ ಮನೆಗೆ ಹೋಗಿದ್ವಿ. ಗಂಗಾವತಿ ಪ್ಯಾಲೇಸ್ ಅಂತೇಳಿ ಅರಬಿ ಅಂಗಡಿ ಐತಲ್ಲ, ಬಟ್ಟೆ ಅಂಗಡಿ. ಅವ್ರ ಮನೆಗೂ ಗಂಗಾವತಿ ಸಿಲ್ಕ್ ಪ್ಯಾಲೇಸ್. ಆ ಪುಣ್ಯಾತ್ಮ ಗಂಗಾವತಿ ಆನಂದ್ ಕಮತ್ಗಿ ಆತ ಎಷ್ಟು ದೊಡ್ಡ ಗುಣದಾತಂದ್ರ ಕಾಣಿಕ ಕೊಟ್ಟು ನಮಸ್ಕಾರ ಮಾಡಿದ. ನನಗ್ ಬಹಳ ಬೇಕಾದವ. ಅಜ್ಜಾರ, ಈ ಕರ್ನಾಟಕದೊಳಗ ನೀನಿತ್ತ ವರವಲ್ಲವೇ ಹಾಡ ನನ್ನಷ್ಟು ಯಾರೂ ಕೇಳಿಲ್ಲ ಅಂತ ನಾ ಪ್ರಮಾಣ ಮಾಡಿ ಹೇಳ್ತೀನಿ. ಜೀವನದೊಳಗ ಅಷ್ಟು ಸಾರಿ ಕೇಳಿನಿ ಅಂದವ. ನಾನು ಗಂಡ ಹೆಂಡತಿ ಅವ್ರವ್ವ ಎಲ್ಲರೂ ಸೇರಿ ನನ್ನ ಮನ್ಯಾಗೊಮ್ಮೆ ಹಾಡ್ರಿ, ನಮ್ಮ ಮನ್ಯಾಗೊಮ್ಮೆ ಹಾಡ್ರಿ ಅಂತ ಬೆನ್ನ ಹತ್ತಿದ್ರು. ಹಾಡಿದೆ ನಾನು. ಮತ್ತೆ ಏನ್ ಮಾಡ್ಲಿ, ನಾನು ಧ್ವನಿ ಸರಿ ಇಲ್ಲ ಅಂದೆ, ನಿದ್ದೆ ಆಗಿಲ್ಲ ಅಂದೆ. ಏನ್ ಹೇಳಿದ್ರು ಹೆಂಗರಿ ಹಾಕಿರೋ ಒಂದ ಕಡೆ ನಮ್ಗೆ ಅದ ಚಂದ ಆಕತಿ ಅಂದ್ರು. ಆನು ಒಲಿದಂತೆ ಹಾಡುವೆ ಅಂತ ಬಸವಣ್ಣ ಅಂತ ಅನ್ಲ. ಹಂಗಾಗಿ ಹಾಡಿದೆ. ಅವ್ರಿಗೆ ಬಹಳ ಆನಂದ ಆಯ್ತು. ನಾ ಒಂದು ಸೂಚನೆ ಕೊಟ್ಟೆ ಅವ್ರಿಗೆ. ನಾಳೆ ಏನು 1 ಲಕ್ಷ ಮಂದಿ ಊಟ ಮಾಡ್ತೈತಲ್ಲ, ಹಾಲು ಹುಗ್ಗಿ ಮಾಡಿಸ್ಬೇಕಂತ ಮಾಡಿವಿ. ಅದು ಬಿಜಾಪುರ ಕಡೆಗೆ ಬಹಳ ಪ್ರಸಿದ್ಧ. ಅದನ್ನ ಇಲ್ಲಿ ಹುಬ್ಬಳ್ಳಿಯಾಗ ಮಾಡಿ ಉಣಿಸ್ಬೇಕಂತ ಮಾಡಿವಿ. ಅದನ್ನ ನೀವು ಮಾಡಿಸ್ತಿದ್ರೆ ಮಾಡಿಸ್ರಿ ಅಂದೆ. ಒಂದೇ ಮಾತಿಗೆ 1 ಲಕ್ಷ ಜನರಿಗೆ ಹಾಲು ಹುಗ್ಗಿ ಮಾಡಿಸ್ಲಿಕ್ಕೆ ಆ ಮನುಷ್ಯ ಹೋಗ್ತಾನೆ. ಅದಕ್ಕೆ ಕನಿಷ್ಠ 15 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅಷ್ಟು ಮಂದಿಗೆ ಹಾಲು ಹುಗ್ಗಿ ಮಾಡಿಸಕ್ 15 ಲಕ್ಷ. ಒಬ್ಬರೇ ಒಪ್ಕೊಂಡ್ರು, ದಾಸೋಹ ಆಗ್ಲಿ ಮಾಡ್ತೀವಿ ಅಂತ. ಹಿಂಗ ಒಬ್ಬೊಬ್ರು ಮಾಡಿದ್ದನ್ನ ನೀವು ಊಟ ಮಾಡಿ ಹೋಗ್ಬೇಕು. ಬೆಳಗ್ಗೆ 10 ಗಂಟೆಗೆ ಬಂದು ಒಮ್ಮೆ ಉಂಡು ಬಿಡ್ರಿ. ಆರಾಮ ಆ ಕಡೆ ಈ ಕಡೆ ಅಡ್ಡಾಡ್ರಿ. ಮತ್ತೆ 2 ಗಂಟೆಗೆ ಒಮ್ಮೆ ಊಟ ಮಾಡಿ. 2 ಊಟ ಆಗ್ಲಿ ಫಕೀರೇಶ್ವರಂದು. ಮುಂದ 3 ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆ ಮೆರವಣಿಗೆ ಒಳಗೆ ಅಜ್ಜವ್ರದ್ದು ಪಲ್ಲಕ್ಕಿ ಉತ್ಸವ ಇರ್ತೈತಿ. ಅಂಬಾರಿದು ಕರ್ತೃವಿನ ಅಂಬಾರಿ ಉತ್ಸವ ಇರ್ತೈತಿ. 5 ಆನೆಗಳನ್ನ, 5 ಕುದುರೆಗಳನ್ನ, 2 ಒಂಟೆಗಳನ್ನ, ನಾನಾ ತರದ ಕಲಾ ತಂಡಗಳನ್ನ ನೋಡಿ ಖುಷಿ ಪಡ್ರಿ, ಸಂತೋಷ ಪಡ್ರಿ. 4:15 ನೆಹರು ಮೈದಾನಕ್ಕೆ ಬರ್ರಿ. 4:15 ನೆಹರು ಮೈದಾನಕ್ಕೆ ಬಂದಾಗ ಅಲ್ಲೊಂದು ವೈಭವ. ಅಲ್ಲಿ ಆಗ್ಲೇ ತಯಾರಿ ನಡೆದು ಬಿಟ್ಟೈತಿ. ಎಲ್ಲೂ ಪ್ರಪಂಚದ ಇತಿಹಾಸದೊಳಗೆ, ಭಾರತ ಅಷ್ಟ ಅಲ್ಲ ಇಡೀ ಪ್ರಪಂಚದೊಳಗೆ ಯಾರು ಮಾಡಿಲ್ಲ ಅದನ್ನು. ಅದು ಆನೆ ಅಂಬಾರಿ ಸಹಿತ ತುಲಾಭಾರ. ಆನೆ ಅಂಬಾರಿ ಸಹಿತ ತುಲಾಭಾರ. ಈಗೇನ್ ತುಲಾಭಾರ ಮಾಡ್ತಾರಲ್ಲ ಗುರುಗಳದು, ಇದು ಎಂತ ತುಲಾಭಾರ ಫೆಬ್ರವರಿ 1ನೇ ತಾರೀಕಿಗೆ ಅಂತಂದ್ರ ತಕ್ಕಡಿ ಮ್ಯಾಲೆ, ಇದು ಆನೆ ಮೇಲೆ ಅಂಬಾರಿ, ಅಂಬಾರಿ ಒಳಗ ಗುರುಗಳನ್ನ ಕುಂದ್ರಿಸೋದು, ಆನೆ ಸಮೇತ ತಕ್ಕಡಿ ಒಳಗೆ ಹತ್ತಿಸಿ ತುಲಾಭಾರ ಮಾಡೋದು. 55 ಕ್ವಿಂಟಲ್ ನಾಣ್ಯಗಳು. ಒಂದ್ ಕಡೆಗೆ ಆನೆ, ಇನ್ನೊಂದ್ ಕಡೆಗೆ 55 ಕ್ವಿಂಟಲ್ ನಾಣ್ಯಗಳು. ಈಗ ಯಾರ್ಯಾರು ಚಿಲ್ರ ಪಲ್ರ ತಂದಿದ್ರಾಗ ಹಾಕಿರ್ಲಿಲ್ಲ, ಇವನ್ನೆಲ್ಲ ಒಯ್ದು ತಕ್ಕಡಿಗೆ ಹಾಕ್ತಿವಿ ನಾವು. ಇನ್ನೂ ಎಲ್ಲೆಲ್ಲಿ ತರ್ಬೇಕು ತರ್ತೀವಿ. ಎಲ್ಲಾ ಭಕ್ತರಿಂದ ಇವೆಲ್ಲ ಸಣ್ಣ ಸಣ್ಣದಾವಲ್ಲ, ಅವ್ರ ಅವ್ವ ಅಪ್ಪನ ಕಡೆಗೆ ಹಠ ಮಾಡಿ ಇಸ್ಕೊಂಡು 5 ರೂಪಾಯಿ, 10 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಗಟ್ಟಿ ಹಾಕಿರ್ತಾವಲ್ಲ ಡಬ್ಬ್ಯಾಗ. ಎಲ್ಲಾ ಓಣ್ಯಾಗ ತಂದು ಕೊಟ್ಟಾವ್. ಈ ಓಣ್ಯಾಗ ತಂದವ್ ಬಿಟ್ಟವ್ ನಾನು ನೋಡಿಲ್ಲ, ಮೆರವಣಿಗೆಗೆ ಇದ್ದಿಲ್ಲ ಇವತ್ತು ನಾನು. ಅಂತೂ ಒಟ್ಟಾರೆ ಎಲ್ಲಾ ಹುಡುಗರು ತಂದು ಹಾಕ್ಯಾವ ಅಜ್ಜಗ್ ಮುಟ್ಲಿ ಅಂತ ಹೇಳಿ. ಅದನ್ನೆಲ್ಲ ಹಾಕಿ ತುಲಾಭಾರ, ಆನೆ ತೂಕದ ತುಲಾಭಾರ ಎಲ್ಲಾದ್ರೂ ನಡೀತೈತೆ ಅಂದ್ರೆ ಅದು ಹುಬ್ಬಳ್ಳಿ ನೆಹರು ಮೈದಾನದಾಗ ಮಾತ್ರ ನಡೀತೈತೆ. ಹುಬ್ಬಳ್ಳಿಯಾಗ ಎಲ್ಲಾದ್ರೂ ನಡೀತೈತಿ ಅಂದ್ರ ಅದು ಹುಬ್ಬಳ್ಳಿ ಹೋಗಿತ್ತು. ಅದಕ್ಕೆ ಇನ್ನೊಮ್ಮೆ ಹೇಳಾಕತ್ತೈತಿ, ನೆಹರು ಮೈದಾನದಾಗ ನಡೀತೈತಿ.
ನೀವೆಲ್ಲರೂ ಆ ಆನಿ ಅಂಬಾರಿ ತುಲಾಭಾರದ ವೈಭವವನ್ನು ನೋಡ್ಬೇಕು. ತಕ್ಕಡಿ ಈಗಾಗಲೇ ನೆಹರು ಮೈದಾನದಾಗ ನಿಲ್ಲಿಸಿವಿ. ಈ ಭೂಮಿ ಮೇಲೆ ಎಲ್ಲೂ ಕೂಡ ಯಾರು ಅಂತ ತಕ್ಕಡಿ ಮಾಡಿಸಿಲ್ಲ. ಹೋಗಿ ನೋಡ್ರಿ, ನಾಳೆ ತಕ್ಕಡಿ ಪೂಜೆ ಐತಿ ಬೆಳಗ್ಗೆ 10 ಗಂಟೆಗೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಶೇಷ ರೀತಿ ಒಳಗ 5 ಜನ ಪುರೋಹಿತರು ಕಳಸ ಕನ್ನಡಿಗಳಿಂದ ಆ ತಕ್ಕಡಿಯನ್ನ ಪೂಜೆ ಮಾಡ್ತಾರ. ನಾಳೆ ಸುದ್ದಿಗೋಷ್ಠಿ ಅದ. 1ನೇ ತಾರೀಕಿಗೆ ಕಾರ್ಯಕ್ರಮ ಐತಿ. ಇಷ್ಟಿದು ಒಟ್ಟ ನಿಮಗ್ ಗೊತ್ತಿರ್ಲಿ. ನೀವೆಲ್ಲರೂ 1ನೇ ತಾರೀಕಿಗೆ ಬರ್ತೀರಿ, ನನಗೆ ವಿಶ್ವಾಸ ಐತಿ. ಪ್ರಸಾದ ಮಾಡ್ರಿ, ಕಣ್ತುಂಬ ಆ ಕಾರ್ಯಕ್ರಮ ನೋಡ್ರಿ. ಅಂತೂ ಒಟ್ಟಾರೆ ಈ ಕಾರ್ಯಕ್ರಮದ ನಿಮಿತ್ತ ಹುಬ್ಬಳ್ಳಿಯಾಗ ನಾವೇನ್ ಮಾಡಾಕತ್ತೀವಿ ಅಂದ್ರೆ ದಿನಾ ಒಂದ್ ಕಡೆಗೆ ಫಕೀರೇಶ್ವರನ ಚರಿತ್ರೆಯನ್ನ ಹೇಳಾಕತ್ತೀವಿ. ಒಂದೊಂದು ಮನೆಯಾಗ ಒಂದೊಂದು. ಈಗೇನಿಲ್ಲಿ ಚರಿತ್ರೆಗಳನ್ನ ಇಟ್ಕೊಂಡಾರ ನೋಡ್ರಿ ಅವರು. ಅವನ್ನ ನಾವು ತಂದಿದ್ದಿಲ್ಲ. ಹುಬ್ಬಳ್ಳಿ ಜನ ನಮಗೆ ಚರಿತ್ರೆ ಓದಾಕ್ ಬೇಕ್ರಿ ಕೊಡ್ರಿ ಅಂತ ಹೇಳಿ ಅಂದಿದ್ದಕ್ಕೆ ತರಿಸಿದೀವಿ. ಯಾರ ತಗೊಳ್ಳೋರಿದ್ರು ತಗೋಬಹುದು. ಆ ಚರಿತ್ರೆ ಒಳಗೆ ದಿನಾ ಒಂದೊಂದು ಘಟನೆ ಹೇಳ್ಕೊಂತ ಹೊಂಟಿವಿ. ಇವತ್ತು ನಿಮ್ಮ ಓಣಿಗೆ ಬಂದಿರುವಂತ ಘಟನಾ ಯಾವ್ದಪ್ಪ ಅಂತಂದ್ರ, ವಿಜಾಪುರದೊಳಗ ಒಬ್ಬ ಬಸವಂತಪ್ಪ ಅಂತ ದೊಡ್ಡ ಶ್ರೀಮಂತ ಇದ್ದ. ಬಸವಂತಪ್ಪ ಸಾಹುಕಾರ. ಕೆಲವು ಮಂದಿಗೆ ಸಾಹುಕಾರ ಅಂತ ಅಡ್ರೆಸ್ ಬಂದಿರ್ತೈತಿ. ಇಲ್ಲದ ನೋಡ್ರಿ, ಮಲ್ಲಿಕಾರ್ಜುನ ಸಾಹುಕಾರ. ಹೌದಾ? ಹಿಂಗ ಸಾಹುಕಾರ ಅಂತ. ಆತನ ಮನಿ ಬಹಳ ಆಚಾರವಂತರ ಮನಿ, ಅದು ವಿಚಾರವಂತರ ಮನಿ. ಆ ಮನಿ ಒಳಗ ಒಂದು ಸಾರಿ ಫಕೀರೇಶ್ವರ ಪೂಜಾ ಪ್ರಸಾದ ಮಾಡಿಬಿಟ್ಟಿದ್ದ. ಪೂಜಾ ಪ್ರಸಾದ ಮನಿ ಯಾವ ಮನಿ ಒಳಗ ಗುರುಗಳ ಪೂಜೆ ಮತ್ತು ಪ್ರಸಾದ ಆಗೈತಿ, ಆ ಮನಿಗೆ ಒಳ್ಳೇದಾಗಬೇಕು ಕೆಟ್ಟದ್ದಾಗಬಾರ್ದು ಅನ್ನುವಂತ ಭಾವನೆ ಅವ್ರಿಗಿತ್ತು. ಆ ಮನಿಗೆ ದೊಡ್ಡ ಶ್ರೀಮಂತಿಕೆ ಐತೆ ಅಂತ ಹೇಳಿ ತಿಳ್ಕೊಂಡು ಕಳ್ಳರು ಬಂದ್ರು ಒಂದ್ ಸಾರಿ. ಇವ್ರು ಎಲ್ಲರೂ ಗಾಢ ನಿದ್ರೆ ಒಳಗೆ ಹೋಗಿದ್ರು. ಎಲ್ಲರೂ ಮನಿಯೊಳಗೆ ನಿದ್ರೆ ಒಳಗೆ ಹೋದಂತ ಸಂದರ್ಭದೊಳಗ ಆ ಕಳ್ಳರು ಏನ್ ಮಾಡಿದ್ರು ಅಂದ್ರೆ ಮನಿಗೆ ಕಳ್ಳತನಕ್ಕೆ ಬಂದ್ರು. ಕಳ್ಳತನಕ್ಕೆ ಬಂದ ಕೂಡ್ಲೇನೆ ಎಲ್ಲವೂ ಗಾಢ ನಿದ್ರೆಗೆ ಹೋಗಿದಾವ. ಕಳ್ಳತನ ಆಯ್ತು ಅಂದ್ರೆ ಮನಿಯೆಲ್ಲ ನಾಶ ಆಗ್ತದ ಅಂತ ಹೇಳಿ ತಿಳ್ಕೊಂಡು ಫಕೀರೇಶ್ವರ ಏನು ಮಾಡಿದ ಅಂದ್ರ ಬಾಗಲ್ದಾಗನ ಅವರು ಕಣ್ಣು ಕಾಣ್ಲಾರ್ದಂಗ ಮಾಡಿಟ್ಟ. ಏನ್ ಮಾಡಿದ? ಬಾಗಿಲದಲ್ಲಿ ಕಣ್ಣು ಕಾಣ್ಲಾರ್ದಂಗ ಮಾಡಿದ. ಅಷ್ಟು ಕಳ್ಳರು ಕಣ್ಣು ಕಾಣ್ಲಾರ್ದಂಗ ಕುರುಡ್ರಂಗ ಅಲ್ಲೇ ಬಿದ್ದು ಬಿಟ್ರು. ಎಲ್ಲಿ ಹೋಗಕ್ ಬರುವಂದಂಗ ಆಯ್ತು. ಅವಾಗ ಚೀರಾಡಕತ್ತಿದ್ರು. ಮನೆಯನ್ನವ್ರು ಎಲ್ಲರೂ ಎದ್ದು ಬಂದು ನೋಡ್ತಾರ, ಈ ರೀತಿ ಆಗಿ ಹೋಗಿತ್ತೆಲ್ಲ, ಕಳ್ಳರೆಲ್ಲ ಅಲ್ಲೇ ಬಿದ್ದಾರಲ್ಲ, ಏನಪ್ಪ ಇದು ಲೀಲಾ ಭಗವಂತ, ಯಾರು ಇದನ್ನೆಲ್ಲ ಮಾಡಿದವರು, ಕಳ್ಳರ ಕಣ್ಣು ಕಾಣ್ಲಾರ್ದಂಗ ಮಾಡಿದವ್ರು ಯಾರು ಅಂತ ಹೇಳಿ ಅವ್ರು ಬೇಡಿಕೊಳ್ಳುವಾಗ ಆ ಮಧ್ಯರಾತ್ರಿ ಒಳಗ ಫಕೀರೇಶ್ವರ ಮನೆಗೆ ಬರ್ತಾನ. ಕಳ್ಳರ ಹತ್ರ ನಿಂದಿರ್ತಾನ. ಏನಪ್ಪ, ಒಳ್ಳೆಯವ್ರ ಮನಿ ಅದು, ದುಡುವಾಂದ್ರ ಮನಿ, ಅವ್ರು ಯಾರದರ ಮನಿ ಹಣ ಹೊಡೆದವ್ರಲ್ಲ, ಇಂಥ ಪುಣ್ಯಾತ್ಮರ ಮನಿ ಕಳ್ಳತನ ಮಾಡಕ್ ಬಂದಿರಲ್ಲ, ಅದಕ್ಕೆ ನಿಮಗ ಕುರುಡುತನ ಪ್ರಾಪ್ತಿ ಆಗೈತಿ ಅಂತ ಹೇಳಿದಾಗ ಆ ಫಕೀರೇಶ್ವರ ಕಳ್ಳರನ್ನ ಕೇಳ್ತಾನ, ಎದ್ರ ಸಲುವಾಗಿ ಇಂಥ ಪಾಪ ಕಾರ್ಯಗಳನ್ನ ಮಾಡಾಕತ್ತೀರಿ? ಅವ್ರು ಹೇಳಿದ್ರು, ವಿಪರೀತ ಬಡತನ ರೀ, ಸಾಲ ಮಾಡಿಕೊಂಡಿವ್ರಿ, ಮಳಿ ಇಲ್ಲರಿ, ಬೆಳಿ ಇಲ್ಲರಿ, ನಮಗ ಸಾಲಗಾರರ ಕಾಟ ಹೆಚ್ಚಾಗೈತ್ರಿ, ಯಾವುದೂ ತಿಳಿಲಾರ್ದಕ್ಕ ಕಳ್ಳತನ ಮಾಡಕ್ ಬಂದೀವ್ರಿ ಅಂತ ಇದ್ದಿದ್ದನ್ನ ಹೇಳ್ಕೊಂಡ್ರು. ಫಕೀರೇಶ್ವರ ಅವ್ರಿಗೆ ಉಪದೇಶ ಮಾಡ್ತಾನ, ಕಳಬೇಡ. ಬಸವಣ್ಣವ್ರು ಏನ್ ಹೇಳ್ಯಾರ? ಮೊದಲನೇ ಸೂತ್ರನ, ಮೊದಲನೇ 7 ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಯಾವುದು? ಇವು ಓಸು ಪ್ರವಚನಕಾರ ಇದ್ದಂಗೆ ಕಾಣ್ತಾವ. ಎಲ್ಲ ನಾನು ಬಂದಿದ್ದು ಅವ ಹೇಳಾದಿತ್ತಾವ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬನ್ನಿಸಬೇಡ, ಇದುರು ಹೊಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಎಷ್ಟು ವಿಚಿತ್ರ ಅಲ್ಲ ಅನ್ನವ್ರು ಹೇಳಿದ್ದು. ಉಪದೇಶವನ್ನ ಮಾಡ್ತಾರೆ. ದುಡ್ಕೊಂಡು ತಿನ್ಬೇಕೇ ಹೊರತಾಗಿ ಇನ್ನೊಂದು ಮನೆಯ ಕಳ್ಳತನವನ್ನ ಮಾಡಿ ತಿನ್ನಬಾರದು ಅಂತ. ಇವೆಲ್ಲ ಕಳ್ಳತನ ಅಂತಂದು ಕೂಡ್ಲೇನೆ ಬಹಳ ಜನರಿಗೆ ಅದು ಬಾಲ್ಯದೊಳಗನೆ ಬೆಳೆದು ಬಿಡ್ತೈತಿ. ನಿಮ್ಮ ಮನೆಯೊಳಗೆ ಯಾವರ ಮಕ್ಕಳು ಕಳ್ಳತನ ಮಾಡಿ ಯಾರ್ದಾದ್ರೂ ಒಂದು ವಸ್ತು ತಂದಾರಪ್ಪ ಅಂತಂದ್ರ ಆಗಿಂದಾಗ ಕಪಾಳಕ್ಕೆ ಹೊಡೆದು ಅದು ಎಲ್ಲಿಂದ ತಂದಿ ಅಲ್ಲಿಗೆ ಮುಟ್ಟಿಸೋ ತನಕ ನಿನ್ನ ಒಳಗ್ ಕರ್ಕೊಳ್ಳಂಗಿಲ್ಲ ಅಂತ ಬಿಗಿ ಮಾಡ್ಬೇಕು ನೀವು ಮಕ್ಕಳಿಗೆ. ಮಕ್ಕಳಿಗೆ ಬಾಲ್ಯದೊಳಗ ಸಂಸ್ಕಾರ ಕೊಡ್ಬೇಕು. ಸಸಿ ಇದ್ದಾಗ ಬಗ್ಲಾರದ್ದು ಮರ ಆದಾಗ ಬಗ್ಗತ್ತೇನು ಅಂತ ಒಂದು ಮಾತಿದೆ. ಈ ಕಿಟಕಿಗೆ ಸರಿಸ್ತಾರ ಅದನ್ನ.
ಕಿಟಕಿ ಕಡೆಗೆ ಅದಕ್ಕೂ ದಮ್ ಹತ್ತತ್ತ ಏನ ಸೆಲ್ ವೀಕ್ ಆಗಿದ್ರು ಹಿಂಗ ಆಗ್ತೈತಿ. ಇನ್ನೊಂದೈತಿ ಅದನ್ನ ಕೊಟ್ಟು ಬಿಡ್ರಿ, ಅದನ್ನ ಇಟ್ಟು ಅದಿದ್ದಾಗ ಮುಗಿತದ. ಇಲ್ಲಂದ್ರ ಹಲೋ ಏನ್ ಹೇಳಾಕತ್ತಿದ್ವಿ ನಿಮಗ? ಮಕ್ಕಳು ಕಳ್ಳತನ ತಿಳುವಳಿಕೆ ಇಲ್ಲದಕ್ಕೆ ಮಾಡ್ತಾವ. ತಿಳುವಳಿಕೆ ಇಲ್ಲದಕ್ಕೆ ಮಾಡಿದಾಗ ತಂದೆ ತಾಯಿಗಳು ಅದಕ್ಕೆ ಶಿಕ್ಷೆಯನ್ನ ಕೊಡಬೇಕು, ಬುದ್ಧಿವಾದವನ್ನ ಹೇಳಬೇಕು. ಬಡತನ ಎಷ್ಟರ ಇರ್ಲಿ ಕಪಾಳಕ್ಕೂ ಹೊಡಿಬೇಕು, ಇದು ಪದ್ಧತಿ ಅಲ್ಲ ಅಂತ ಹೇಳಬೇಕು. ಒಂದ್ ಸಾರೆ ಮಕ್ಕಳು ಕಳ್ಳತನ ಮಾಡಿದ್ದನ್ನ ಇರೋದಕ್ಕೆ ಒಂದ್ ಸಾರೆ ಮಾಡೈತಿ ಅಂತ ಬಿಟ್ರಿ ಅಥವಾ ಅದನ್ನ ಕಾಳಜಿಯಿಂದ ಪ್ರೀತಿ ಮಾಡಿದ್ರಿ ಕೆಟ್ಟ ಹೋಕ್ಕವು. ಒಂದು ಹುಡುಗ ಹೋಗಿ ಒಂದು ಮಾವಿನ ಹಣ್ಣನ್ನ ಕಳ್ಳತನ ಮಾಡಿತು. ಹೆಂಗ ಮಾಡಿತೀವಿ ಅಂತಂದ್ರ ಮ್ಯಾಲ ಒಂದ್ ಕಡೆ ಗಾಡಿ ಮೇಲೆ ಕುಂತಿತ್ತು, ಅಲ್ಲಿ ಸಂಧ್ಯಾಗ ಆದ ಒಬ್ಬ ಹೆಣ್ಮಗಳು ಮಾವಿನ ಹಣ್ಣು ಮಾರಾಕ್ ಹೊಂಟಿದ್ಲು. ಆ ಕಟ್ಟಿ ಮೇಲೆ ಕುಂತು ಹುಡುಗ ಗಬಕ್ಕಿನ ಒಂದು ಪುಟ್ಟೆಗಿಂದ ಒಂದು ಹಣ್ಣನ್ನ ತಗೊಂಡ್ಬಿಡ್ತು. ತಕೊಂಡು ಓಡಿ ಹೋಗಿ ಅವ್ರ ಊರ ಕೈಯಾಗ ಕೊಡಿತು. ಅವ್ರವ್ವ ಎಲ್ಲಿ ತಂದಿ ಇದನ್ನ ಅಂದ್ಲು. ಅಲ್ಲೊಬ್ಬಾಕಿ ಮಾರಾಕ್ ಹೊಂಟಿದ್ಲು, ನಾ ಮ್ಯಾಲ ಕುಂತಿದ್ದೆ, ಆಕಿ ಗೊತ್ತಾಗ್ಲಿಲ್ಲ, ಪುಟ್ಟೆಗಿಂದ ತಗೊಂಡ್ಬಿಟ್ಟೆ. ಕಳ್ಳತನ ಆಯ್ತಲ್ಲ, ಕಳ್ಳತನ ಆಯ್ತು. ಪುಟ್ಟಿ ಒಳಗಿನ ಹಣ್ಣು ತಕೊಂಡಿ ನಂದು ಕೂಡ್ಲೇನೆ ಅದು ಎಂತ ಹುಚ್ಚುಕೊಟ್ಟಿತ್ತು ಗೊತ್ತನ ಹೆಣ್ಮಗಳು ಬುದ್ಧಿಗೆ ಹೇಳಿ ಒಂದ ತಕೊಂಡಿ ತಿಳಿಯಂಗಿಲ್ಲ ನಿನಗೆ. ಇನ್ಯಾರ ತರಕ್ ಏನಾಗಿತ್ತು ನಿನಗ? ನಿನಗ ಹಾಕಿತ್ತು, ನಿಮ್ಮ ಅಪ್ಪಗ ಹಾಕಿತ್ತು, ನನಗ ಹಾಕಿತ್ತು. ಹೋಗಿ ಹೋಗಿ ಎಷ್ಟು ತಂದಿ ನೀನು? ಒಂದ ತಂದಿರಿ. ಏನಾರ ಬುದ್ಧಿಗೆ ಐತೆ ನಿನಗ? ಇದು ಅಳಿಯ ಅಲ್ಲ ಮಗಳ. ಇರ್ತಾರೆ ಇದೊಂದ್ ಸ್ವಲ್ಪ ಬೇರೆ ಆಗಿ ಬರುತ್ತೆ. ತಿಳಿಯಂಗಿಲ್ಲ ನಿನಗ. ನಿನಗೊಂದ್ ಹಾಕಿತ್ತು, ನಿಮ್ಮ ಅಪ್ಪಗೊಂದ್ ಹಾಕಿತ್ತು, ನಿನಗೂ ನನಗೂ ಒಂದ್ ಹಾಕಿತ್ತು. 3 ತರದ್ ಬಿಟ್ಟು ಒಂದ ತಂದಿ ಏನಂತ ಸಿಟ್ಟಿಗೆದ್ಲು. ಆ ಹುಡುಗಿಗೆ ಏನ್ ತಿಳಿತು ಅಂದ್ರೆ ನಮ್ಮವ್ವ ಹೆಚ್ಚು ತಗೊಂಡು ಬಂದ್ರೆ ಖುಷಿ ಪಡ್ತಾಳ ಅಂತ ಗೊತ್ತಾಯ್ತು. ಮರುದಿವ್ಸ 3 ತಂತು, ಅದರ ಮರುದಿವ್ಸ 6 ತಂತು. ಏನ್ ಸಿಗ್ತೈತಿ ಊರಾಗ ತಂದು ಕೊಡೋದು. ಎದ್ರ ಸಲುವಾಗಿ ಅಂದ್ರೆ ಅವ್ರವ್ ಖುಷಿ ಪಡ್ತಾಳ. ಅವನು ಖುಷಿ ಪಡಿಸೋ ಸಲುವಾಗಿ ತಂದು ಕೊಟ್ಟು ಬರೇ ಅದೇ ಉದ್ಯೋಗ ಆಗ್ಬಿಡ್ತು ಹುಡುಗಂದು. ಎಷ್ಟು ದೊಡ್ಡ ಕಳ್ಳ ಆದವ ಅಂದ್ರೆ ಸರ್ಕಾರ ಘೋಷಣೆ ಮಾಡಿತ್ತು, ಅವನ್ನ ಯಾರು ಹಿಡಿದು ಕೊಡ್ತಾರ ಅವ್ರಿಗೆ ನಾವು ಬಹುಮಾನ ಕೊಡ್ತೀವಿ. ಅಂದ್ರೆ ಎಷ್ಟು ಪ್ರಸಿದ್ಧ ಆಗಿರ್ಬೇಕು ಕಳ್ಳ, ಯಾರಿಗೂ ಸಿಗಲಾರದಷ್ಟು ಮುಂದುವರೆದ. ಅವನಿಗೆ ಯಾರೋ ಹಿಡಿದು ಕೊಟ್ರು. ಮುಂದೆ ಸರ್ಕಾರ ಅವನಿಗೆ ಏನ್ ಮಾಡಿತು ಅಂದ್ರ ಗಲ್ಲು ಶಿಕ್ಷೆ ಮಾಡಿತು. ಗಲ್ಲು ಶಿಕ್ಷೆ ಆಗ್ಬೇಕು ಅಂತ. ಈ ಗಲ್ಲು ಗಂಬಕ್ಕೆ ನಿಲ್ಲಿಸಿದಾಗ ಕೊನೆಯದೊಂದು ಏನಾದ್ರೂ ಆಸೆ ಐತೇನಂತ ಕೇಳ್ತಿರ್ತಾರಂತ. ಗಲ್ಲಿನ ಕಂಬಕ್ಕೆ ನಿಲ್ಲಿಸಿದಂತ ಸಂದರ್ಭದೊಳಗೆ ಕೇಳ್ತಾರ ಅಲ್ಲಿದ್ದವರು, ನಿನ್ನ ಕೊನೆ ಆಸೆ ಏನಂದ್ರೆ ನಮ್ಮ ಅವ್ವನ್ನ ಕರೆಸ್ರಿ ಅಂದ. ನಂದು ಆಸೆ ಏನಿಲ್ಲ, ನಮ್ಮ ಅವ್ವನ್ನ ಕರೆಸ್ರಿ ಅಷ್ಟೇ. ಅವ್ರ ಅವ್ವನ್ನ ಕರ್ಕೊಂಡು ಬಂದ್ರು. ಅವ ಹೇಳ್ತಾನ, ಗಲ್ಲಿಗೆ ಏರಿಸಬೇಡ್ರಿ, ಈಕಿನ ಏರಿಸ್ರಿ ಅಂತ. ಯಾರನ್ನ ಏರಿಸ್ಬೇಕು ಅಂತಂದ್ರ ನಾನಲ್ಲ ಇದಕ್ ನಿಜವಾದ ಕೂಡ ಈ ಶಿಕ್ಷೆಗೆ ಒಳಗಾಗಕ ಈಕೆ ನಮ್ಮ ಅವ್ವ ಕಾರಣ. ಮೂಲ ಒಂದು ಮಾವಿನ ಹಣ್ಣನ್ನ ಕದ್ದಾಗ ನನಗೆ ಶಿಕ್ಷೆ ಕೊಟ್ಟಿದ್ರೆ ಇಷ್ಟು ಪ್ರಸಿದ್ಧ ಕಳ್ಳ ಅಕ್ಕಿದ್ದಿಲ್ಲ. ನಾ ಕಳ್ಳತನ ಮಾಡಾಕ ನಮ್ಮ ಅವ್ವ ಕಾರಣದಳ, ಅಕ್ಕಿನ ಮೊದಲು ಗಲ್ಲಿಗೆ ಇರಿಸ್ರಿ ಅಂತ ಹೇಳಿ ಆ ಹುಡುಗ ಹೇಳ್ಕೊಂಡ. ಅಂದ್ರ ಉದ್ದೇಶ, ತಂದೆ ತಾಯಿಗಳು ಮಕ್ಕಳು ಒಂದು ಕಳ್ಳತನ ಮಾಡಿದಾಗ ಕಪಾಳ ಕೊಡಿಬೇಕು, ಸುಳ್ಳು ಹೇಳಿದಾಗ ಕಪಾಳ ಕೊಡಿಬೇಕು. ಏನಾದ್ರೂ ತಪ್ಪುಗಳನ್ನ ಮಾಡಿದಾಗ ತಿದ್ದುವಂತಹ ಪ್ರಯತ್ನವನ್ನ ನೀವು ಮಾಡಬೇಕು ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು, ಒಟ್ಟಾರೆ ನೀವೆಲ್ಲರೂ 1ನೇ ತಾರೀಕಿಗೆ ನೆಹರು ಮೈದಾನಕ್ಕೆ ಬರ್ರಿ. ಅಲ್ಲಿ ಬಂಗಾರದ ತಕ್ಕಡಿ ಏನು ಅಂಬಾರಿ ತುಲಾಭಾರದ ತಕ್ಕಡಿ ಒಳಗೆ ಏನ್ ತುಲಾಭಾರ ನಡೀತಿತ್ತಲ್ಲ, ಆ ತುಲಾಭಾರದ ತಕ್ಕಡಿ ಒಳಗ 367 ಚೀಲಗಳನ್ನ ಇಡ್ತೀವಿ ನಾವು. ಎಷ್ಟು? ನೀವ ಎಲ್ಲ ಒನೆಗೆ ಹೇಳ್ರಿ ಹುಡುಗರು. 367
ಚೀಲಗಳು, ಒಂದು ಚೀಲದೊಳಗೆ 21,000 ರೂಪಾಯಿ ನಾಣ್ಯ ಇರ್ತಾವ. ಯಾರು ದಾನವನ್ನ ಮಾಡಿದ್ದಾರೆ ಅವರ ಮಣಿತನಕ್ಕೆ ಒಂದು ಚೀಲವನ್ನ ಇಡುವ ಅವಕಾಶವನ್ನ ಕೊಡುವ ನಿರ್ಧಾರವನ್ನ ಎಲ್ಲರೂ ಕೂಡಿ ಮಾಡಿದ್ದಾರೆ. ಇಲ್ಲಿ ಬಹುಸಂಖ್ಯಾತರ ಭರಿಸಿದವರದಾರ, ಮತ್ತೊಮ್ಮೆ ಅವರ ಹೆಸರು ಹೇಳೋದು ಬೇಡ. ಅಂತೂ ಒಟ್ಟಾರೆ ಶಿರಹಟ್ಟಿ ಒಳಗೆ ನಡೆಯುವ ಬಂಗಾರ ತುಲಾಭಾರಕ್ಕ ಯಾರಾದ್ರೂ ಕೊಟ್ಟಿದ್ರೆ ಅಲ್ಲೂ ಕೂಡ ಅವರಿಗೆ ಸನ್ಮಾನ ಮಾಡಲಾಗ್ತದೆ ಶಿರಹಟ್ಟಿ ಮಠದೊಳಗ. ಇಲ್ಲೂ ಕೂಡ ನೆಹರು ಮೈದಾನದಲ್ಲಿ ಅವ್ರ ಮಣಿತನದಿಂದ ಇಬ್ಬರಿಗೆ ಮಾತ್ರ ಅವಕಾಶ, ಎಲ್ಲರಿಗಿಲ್ಲ. ಒಂದು ಪಾಸ್ ಕೊಡ್ತೀವಿ ನಾವು ಸಮಿತಿಯವರು, ಆ ಪಾಸ್ ತೆಗೆದುಕೊಂಡು ಆ ಮನೆಯವರು ಇಬ್ಬರು ಮಾತ್ರ ಅಲ್ಲಿಗೆ ಬರ್ಬೇಕು. ಉಳಿದವರೆಲ್ಲ ಅಲ್ಲಿ ಕುಂತ್ಕೊಂಡು ನೋಡ್ಲಿಕ್ಕೆ ಬರ್ಲಿ. ಆ ನಾಣ್ಯದ ಚೀಲವನ್ನ ಇಡ್ಲಿಕ್ಕೆ ಇಬ್ಬರಿಗೆ ಅವಕಾಶ ಕೊಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಇಲ್ಲಿನೂ ಕೂಡ ಕೆಲವು ಚೀಟಿಗಳು ಬಂದವ. ಸಚಿನ್ ಪಾಟೀಲ್ ಗಂಡ, ಹೆಂಡತಿ, ಮಗಳು, ಮಗ ಎಂದ ಕಾರ್ಯಕ್ರಮ ಚಲುವಾಗೈತೆ ಅಂದಿನಿಂದ ಇದ್ರ ಸೇವಾ ಮಾಡಕತ್ತಾರ. ಸೇವಾ ಮಾಡೋದಲ್ಲದೆ 21,000 ರೂಪಾಯಿ ದೇಣಿಗೆಯನ್ನ ಇವರು ಓಣಿಗೆ ಬಂದಿದ್ದೇವೆ, ಅವರು ಒಂದು ಚೀಲವನ್ನ ಇಡಲಿಕ್ಕೆ ಬರೆಸಿದ್ದಾರೆ. ಸಿದ್ದನಗೌಡ ಎ ಪಾಟೀಲ್ ಆಯುರ್ವೇದ ಕಾಲೇಜ್ ಹೆಗ್ಗೇರಿ, ಇವರು 21,000 ರೂಪಾಯಿ ಒಂದು ಚೀಲದ ನಾಣ್ಯವನ್ನ ಬರೆಸಿದ್ದಾರೆ. ಚಿನ್ಮಯ್ ಬಿ ಗಿರಿಮಠ್ 21,000 ರೂಪಾಯಿ ಒಟ್ಟ ಈ ರೀತಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಈ ಓಣಿ ಒಳಗ ಯಾರಿಗಾದ್ರೂ ಆ ಶಕ್ತಿ ಇತ್ತು ಅಂತಂದ್ರೆ ನಡೀತೈತಿ ಬಿಡು, ಅರ್ಜುನ್ ತುಲಾಭಾರಕ್ ನಮ್ದು ಮುಟ್ಲಿ ಅನ್ನೋರು ಇದ್ರೆ ಅಷ್ಟು ದೇಣಿಗೆಯನ್ನ, ಅದಕ್ಕಿಂತ ಹೆಚ್ಚು ಬಂಗಾರ ಕೊಟ್ಟರು ನಡೀತದೆ. ಬಂಗಾರವನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಐತೆ ಎಷ್ಟೆಷ್ಟು ಕೊಡ್ಬೋದು ಹೇಳಿದ್ರಲ್ಲ, 1 ಗ್ರಾಮದಿಂದ ಎಷ್ಟಾದ್ರೂ ಕೊಡಬಹುದು ಅನ್ನುವಂತಹದ್ದು. 1 ತೊಲೆ ಬಂಗಾರವನ್ನ ಯಾರಾದ್ರೂ ಆಕಸ್ಮಿಕವಾಗಿ ಬರೆಸಿದ್ರೆ ಈ ನೆಹರು ಮೈದಾನದಲ್ಲೂ ಒಂದು ಅವಕಾಶ, ಅಲ್ಲಿ ಏನು ಬಂಗಾರ ತುಲಾಭಾರ ನಡೀತದೆ ಅಲ್ಲೂ ಕೂಡ ದಂಪತಿಗಳಿಗೆ ನಡೀತದೆ. ಪುಣ್ಯ ಕಾರ್ಯದಲ್ಲಿ ಆ ಮಣಿತನದವರು ಪಾಲ್ಗೊಂಡಂಗಾಗುತ್ತೆ ಅನ್ನುವಂತ ಮಾತನ್ನು ನಿಮ್ಗೆಲ್ಲರಿಗೆ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಸಮಯ ಬಹಳ ಆಗಿದೆ, ನೀವು ಕಾರ್ಯಕ್ರಮ ಬಹಳ ಚಂದ ಮಾಡಿದಿರಿ. ಹಿಂದೂ ಕೂಡ ನಾವು ಈ ಓಣಿಗೆ ಬಂದಿದ್ವಿ, ಮತ್ತೆ 12 ವರ್ಷದ ಮೇಲೆ ಈ ಓಣಿಗೆ ಬಂದ್ವಿ. ಅವತ್ತು ದುಶ್ಚಟಗಳ ಭಿಕ್ಷೆಗೆ ಬಂದಿದ್ವಿ, ಇವತ್ತು ಭಾವೈಕ್ಯತೆ ರಥಯಾತ್ರೆಗೆ ಬಂದಿದ್ವಿ. ಭಗವಂತನ ಇಚ್ಛಾ ಇದ್ರೆ ಮತ್ತೆ 12 ವರ್ಷಕ್ಕೆ ಮತ್ತೊಮ್ಮೆ ಬರುವಂಗ ಆಗಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಮಾಡಿ ನಿಮಗೆಲ್ಲರಿಗೂ ಶುಭವನ್ನ ಕೋರಿ ನಮ್ಮ ಮಾತುಗಳನ್ನ ಮುಗಿಸ್ತೇವೆ. ಶುಭ ಆಶೀರ್ವಾದದ ನುಡಿಗಳನ್ನ ನೀಡತಕ್ಕಂಥದ್ದು ತಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಪರಮ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕವಾದ ಒಂದು ನಮನಗಳನ್ನ ಸಲ್ಲಿಸ್ತಾ ಈಗ ಪರಮ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಭಾವೈಕ್ಯತಾ ಮಹಾಸಂಸ್ಥಾನ ಪೀಠ ಶಿರಹಟ್ಟಿ ಇವರು ನಮ್ಮೆಲ್ಲ ಉದ್ದೇಶಿಸಿ ಶುಭ ಆಶೀರ್ವಾದದ ನುಡಿಗಳನ್ನ ನೀಡಬೇಕಂತ ಅವರಲ್ಲಿ ಭಕ್ತಿ ಪೂರ್ವಕವಾಗಿ ಕೇಳ್ಕೊತಾರೆ. ಪರಮ ಜಗದ್ಗುರು ಫಕೀರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಉಭಯ ಪೂಜ್ಯರೇ, ಶಿವಲಿಂಗನವರೇ, ಮಹಾಜನರೇ, ಮಾತೆಯರೇ, ರಥಯಾತ್ರೆ ನಿಮ್ಮ ಓಣಿಯಲ್ಲಿ ಸಾಗಿ ಇಲ್ಲಿಯವರೆಗೆ ಕಾರ್ಯಕ್ರಮ ನಡೆದಿದೆ. ಶಿರಹಟ್ಟಿಯ ಜಗದ್ಗುರು ಫಕೀರೇಶ್ವರರ ಅನೇಕ ಲೀಲೆಗಳನ್ನು ಪ್ರತಿನಿತ್ಯ ನಮ್ಮ ಸ್ವಾಮಿಗಳು ಹೇಳ್ತಾ ಬಂದಿದ್ದಾರೆ. ಯಾರು ಭಕ್ತಿಯಿಂದ ನಡ್ಕೊಳ್ತಾರ ಅವರಿಗೆ ಗದ್ದುಗೆಯಲ್ಲಿರುವಂಥ ಜಗದ್ಗುರು ಫಕೀರೇಶ ಆಶೀರ್ವಾದ ಮಾಡಿ ಉದ್ಧಾರ ಮಾಡೋದರಲ್ಲಿ ಸಂಶಯನೇ ಇಲ್ಲ. ಅಂಥ ಫಕೀರ ಸ್ವಾಮಿ ಹಿಂದೆ ಹೇಗೆ ನಾಗಲಿಂಗ ಸ್ವಾಮಿಗಳು, ಸಿದ್ಧಾರೂಢ ಸ್ವಾಮಿಗಳು, ಶರೀಫರು ತಮ್ಮ ಇದ್ದಂಥ ಕಾಲಾವಧಿಯಲ್ಲಿ ತಿರುಗಾಡಿದರು, ಆ ರೀತಿಯಲ್ಲಿ ಲೋಕವನ್ನೇ ಉದ್ಧಾರ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಕರ್ತೃಗದ್ದಿಗೆಯಲ್ಲಿರುವಂಥ ಜಗದ್ಗುರು ಫಕೀರೇಶ ಇವತ್ತು ಎದ್ದು ಹುಬ್ಬಳ್ಳಿ ತುಂಬ ಸಂಚಾರ ಮಾಡಿದಾನೆಂದರೆ ಹುಬ್ಬಳ್ಳಿಯನ್ನು ಪಾವನ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಸಂಗ ನೆನಪಿಗೆ ಬರ್ತಾ ಇದೆ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರ. ಬಹಳ ಶಾಸ್ತ್ರ ಪುರಾಣಗಳು ಬೇಡ, ಶಾಸ್ತ್ರ ಪುರಾಣಗಳು ಓದಲಿಕ್ಕಾಗುವುದಿಲ್ಲ, ಹೇಳಿದರೆ ತಿಳಿಯುವುದಿಲ್ಲ. ಅದಕ್ಕೆ ಸುಲಭವಾದಂಥ ಉಪಾಯವನ್ನ ಗುರುಗಳು ಹೇಳ್ತಾರ.
ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ. ಮಹಾತ್ಮರು, ಸಂತರು, ಶಿವಯೋಗಿಗಳು ಒಂದು ನೆಲದ ಮೇಲೆ ಪಾದವನ್ನಿಟ್ರ ಅದು ಪುಣ್ಯ ಕ್ಷೇತ್ರವಾಗಿ ಪರಿವರ್ತನೆ ಆಗುವುದರಲ್ಲಿ ಸಂಶಯ ಇಲ್ಲ. ಗುರುವಿನ ಪಾದಗಳನ್ನ ತೊಳೆದ್ರೆ ನೀರು ಹೋಗಿ ಪಾದೋದಕ ಆಗ್ತಾ ಇದೆ. ಪಾದೋದಕ ಪವಿತ್ರ. ಪಾಪಂ ದಹತಿ ಇತಿ ಪಾದ ಪಾಪವನ್ನು ನಾಶ ಮಾಡ್ತಾ ಇದೆ. ಆ ರೀತಿಯಲ್ಲಿ ಪಾದವನ್ನು ತೊಳೆದಿರುವಂತ ನೀರಲ್ಲ, ಅದು ಪಾದೋದಕ ಸ್ವೀಕಾರ ಮಾಡುವುದರಿಂದ ಮಾನವ ಜನ್ಮ ಸಾರ್ಥಕ ಆಗ್ತಿದೆ ಅನ್ನುವಂತ ದೃಷ್ಟಿಯಿಂದ ಪಾದದ ಮೇಲೆ ಹಾಕಿದ ನೀರು ಪಾದೋದಕವಾಗುತ್ತದೆ. ಪಾದ ಮುಟ್ಟಿದ ಮಣ್ಣು ಪವಿತ್ರ ಕ್ಷೇತ್ರವಾಗುತ್ತದೆ. ಆ ರೀತಿಯಲ್ಲಿ ಶಿರಟ್ಟಿಯ ಫಕೀರೇಶ ಹುಬ್ಬಳ್ಳಿ ತುಂಬ ತಿರುಗಾಡ್ಯಾನಂದ್ರ ಹುಬ್ಬಳ್ಳಿಯ ಪಾಪವನ್ನು ನಾಶ ಮಾಡಿ ಪುಣ್ಯದ ಆಶೀರ್ವಾದವನ್ನ ಮಾಡುವಂತ ಕಾರ್ಯವನ್ನ ಅದ್ಭುತವಾದಂತ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಇವತ್ತಿಗೆ 19 ದಿನಗಳಾದವು. ನಾಳೆ ಕಡೆ ದಿವಸ 30, 31, 1ನೇ ತಾರೀಕಿನ ಎಲ್ಲ ಕಾರ್ಯಕ್ರಮಗಳನ್ನ ಸಂಯೋಜನೆ ಮಾಡಿಕೊಳ್ಳುವುದು, ತಯಾರು ಮಾಡಿಕೊಳ್ಳುವಂತ ಕಾರ್ಯಕ್ಕೆ 2 ದಿವಸ ಬಿಡುವು ಇಟ್ಟಿದ್ದಾರೆ. ನಾಳೆ ಇದು ಮಂಗಲಗೊಳ್ತಾ ಇದೆ. 1ನೇ ತಾರೀಕಿಗೆ ಮಹಾಮಂಗಲಗೊಂಡು ಎಲ್ಲ ಜನರಿಗೆ ಜಗದ್ಗುರು ಫಕೀರೇಶನ ಆಶೀರ್ವಾದ ಹೇಗೆ ಮೂಡ್ತಾ ಇದೆ ಅಂದ್ರೆ, ಮುಂಜಾನೆ 6 ಗಂಟೆಗೆ ಉದಯ ಆಗಿರುವಂತ ಸೂರ್ಯ ಜಗತ್ತಿಗೆ ತನ್ನ ಕಿರಣಗಳ ಮುಖಾಂತರ ಬೆಳಕನ್ನೇ ಹೇಗೆ ಕೊಡ್ತಾ ಇದ್ದಾನೆ, ಹಾಗೆ ಜಗದ್ಗುರು ಫಕೀರೇಶನ ಆಶೀರ್ವಾದ ರೂಪದ ಕಿರಣಗಳು ನಿಮ್ಮ ಮನೆಯನ್ನ, ನಿಮ್ಮ ಮನವನ್ನು ಮುಟ್ಟಿ ಪಾವನಗೊಳಿಸ್ತಾ ಇವೆ ಅನ್ನುವಂತ ಮಾತನ್ನು ಹೇಳಿ ನಾವು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸಚಿನ್ ಆಶೀರ್ವಾದವನ್ನ ಪಡಿಬೇಕು. ಅವ್ರು ಒಂದು ಬ್ಯಾಗ್ ಬರೆಸಿದ್ರು, ಅವ್ರ ಓಣಿಯಾಗ ಬಂದೇವಿ. ಯಾರ್ಯಾರು ಓಣಿ ಒಳಗೆ ಯಾರ್ಯಾರು ದಾನ ಮಾಡ್ಯಾರ ಅವ್ರಿಗೆ ಅಲ್ಲಿ ಆಶೀರ್ವಾದ ಮಾಡ್ತೀವಿ. 20 ದಿವಸಕ್ಕಿಂತ ಹೆಚ್ಚು ಗಂಡ ಹೆಂಡತಿ ಮಕ್ಕಳು ಕೂಡಿ ದುಡಿದ್ರು ನಾವು ಎಲ್ಲಿ ಒಂದು ಮಾಲಿ ಹಾಕಿಲ್ಲ. ತನುಮನ ಧನಗಳಿಂದ ಅಂದ್ರ ದೇಣಿಗೆಯನ್ನು ಕೊಟ್ಟರು, ದುಡಿದ್ರು ಮನಸ ಸೇವೆಯನ್ನ ಮಾಡ್ತಾ ಇದ್ದಾರೆ. ಉಭಯ ದಂಪತಿಗಳಿಗೆ ಮಗಳು ಮೇಲೆ ಬರಬೇಕು. ಉಭಯ ದಂಪತಿಗಳು ಆಶೀರ್ವಾದವನ್ನು ಪಡಿಬೇಕು. ಮಹಂತೇಶ್ ಗಿರಿಮಠ ಬಂದು ಆಶೀರ್ವಾದವನ್ನು ಪಡಿಬೇಕು. ಇನ್ನೊಬ್ಬರು ಯಾರ್ರಿ? ಸಿದ್ದನಗೌಡರು ಪಾಟೀಲ್ ಇದ್ದಂಗೆ ಕಾಣೋದಿಲ್ಲ, ಬಂದಿಲ್ಲ. ಗಂಗಾವತಿ ಮಣಿತನದವರಿಗೆ ಆಶೀರ್ವಾದ ಮಾಡಬೇಕಾಗಿತ್ತು. ಅವರು ದೊಡ್ಡ ಪ್ರಮಾಣ ಸೇವೆಯನ್ನು ಮಾಡಿರೋದ್ರಿಂದ ಅವ್ರನ್ನ ಅಲ್ಲೇ ಗೌರವಿಸ್ತದ. ನೋಡ್ರಿ, 2 ಚೀಲ ತಗೊಂಬಂದೈತಿ. ಇದು ತಾನು ಈ ವಯಸ್ಸಿನಾಗ ಏನು ಹೊರದೈತೆಲ್ಲ ಆಡ್ ತಗೊಂಬಂದೈತಿ. ದೊಡ್ಡದಾದ ಮೇಲೆ ಅವಾಗ ಎಷ್ಟು ಹೊರಬೇಕು ಅನ್ಸತ್ತಲ್ಲ, ಅದಕ್ಕೆ ಅಷ್ಟು ತಂದು ಕೊಡುವ ಶಕ್ತಿ ಪರಮಾತ್ಮ ಫಕೀರೇಶ ಆ ಮಗುವಿಗೆ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ಬಾಯಿಲ್ ಆತಗೂ ಆಶೀರ್ವಾದ ಮಾಡಿಸ್ರಿ ಅಜ್ಜರ ಕಡೆಯಿಂದ. ಅಳಿಲಿ ಸೇವಾ ಅಂತಾರೆ ಇದಕ್ಕೆ. ರಾಮ ಸೇತುವೆಯನ್ನ ಕಟ್ಟಬೇಕಾದ್ರೆ ಹಾಕಿ ನೋಡ್ರಿ ಇಲ್ಲೇ ಅವಳಿ ಜೋಳಿ ಅಂದ್ರೆ ಇನ್ನೊಂದು ಎಲ್ಲಿ ಐತೆ ನಾನು ನಮ್ಮ ಅಜ್ಜಾರಿ ಹೇಳಕತ್ತಾರೆ. 2 ಚೀಲದವಲ್ಲ ಸಾಕಿವ ಅವಳಿ ಜೋಳಿ ಅಂತ ತಿಳ್ಕೊಂಡ್ಬಿಡ್ರಿ ಅಂತ ಹೇಳಕತ್ತಾರ. ಅಂತೂ ಒಟ್ಟಾರೆ ಅದ್ರದೊಂದು ಚೀಲ ಇದ್ರದೊಂದು ಚೀಲ ಮುಟ್ಟೈತಿ. ಅಳಿಲ್ ಸೇವಾ ಅಂದ್ರೆ ಎಲ್ಲರೂ ಎಲ್ಲಾ ತರದ ಸೇವಾ ಮಾಡುವಾಗ ಅಳಿಲ್ ಹೋಗಿ ಮತ್ತೆ ದೊಡ್ಡ ದೊಡ್ಡ ಬಂಡಿ ಎತ್ತಕತ್ತಾರ. ನನಗದ ಆಗೋದಿಲ್ಲ ಅಂತ ತಿಳ್ಕೊಂಡು ಅದು ಉಸುಗಿನ್ಯಾಗ ಹಿಂಗ ಒಳಗ್ ಹೋಗಿ ಒಂದಿಷ್ಟು ತನ್ನ ಕೂದಲು ತುಂಬಾ ಉಸುಗು ತುಂಬಿಕೊಂಡು ನಿಧಾನಕ್ಕೆ ಎಲ್ಲಿ ಕಟ್ಟಡ ಕಟ್ಟಾಕತ್ತಾರಲ್ಲ ಅಲ್ಲಿ ಬಂದು ತನ್ನ ಮೈನ್ ಹಿಂಗ ಜಾಡಿಸಿ ಬಿಡ್ತಿತ್ತಂತ. ಅದೊಂದಿಟ್ಟು ಉಸುಗು ಬೀಳ್ತಿತ್ತಲ್ಲ, ಅದಕ್ಕೆ ಏನಂದ್ರು ಅಳಿಲ್ ಸೇವಾ. ಅಳಿಲಿನ ದುಬ್ಬದೊಳಗ ಏಟಿರ್ತೈತ, ಅದು ಯಾವ್ದು ಉಸುಗ್ ಏಟಿರ್ತದ. ಬಾಳ ಅಂತಂದ್ರೆ ಒಂದ್ ಅಡಿಕೆ ಬೆಟ್ಟದಾಟು ಸಿಗುದಿಲ್ಲ. ಆದ್ರೂ ನಂದು ಆಟರ ಮುಟ್ಲಿ ಅಂತ ಹೇಳಿ ತಿಳ್ಕೊಂಡು ಅಳಿಲು ಆ ಉಸುಗನ್ನ ತಂದು ಕಟ್ಟಡಕ್ಕ ಕೊಟ್ಟಿರೋದ್ರಿಂದ ಅವತ್ತಿನಿಂದ ಏನ್ ಬಂತು ಹೆಸರು ಅಂತಂದ್ರೆ ಅಳಿಲು ಸೇವಾ ಅಂತ ಹೇಳಿ ಬಂತು. ಇವತ್ತಿನ ದಿವಸ ಆ ಮಗು ತನ್ನ ಅಳಿಲು ಸೇವೆಯನ್ನ ಮಾಡಿದೆ. ನಮ್ಮ ಜಂಗ್ಲಿಪೇಟೆಯ ಶ್ರೀ ಬಸವಣ್ಣ ದೇವರ ಒಂದು ದೇವಸ್ಥಾನ ಕಮಿಟಿಯಿಂದ ಪರಮ ಪೂಜ್ಯರಿಗೆ ಭಕ್ತಿ ಕಾಣಿಕೆಯನ್ನ ಸಮರ್ಪಿಸ್ತಾ ಇದ್ದಾರೆ. ಶೇಖಣ್ಣ ಕಳ್ಳಿಮಠ ಅವರು ಹಾಗೂ ನಾಗರಾಜ್ ಹಿರೇಮಠ ಅವರು ಬಂದು ಸಮರ್ಪಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾರೆ.
ಇದುವರೆಗೆ ಜಗದ್ಗುರುಗಳವರು ನಮ್ಮ ಹಳೆ ಹುಬ್ಬಳ್ಳಿ ಭಾಗದ ಹುಬ್ಬಳ್ಳಿಯ ಎಲ್ಲ ಭಕ್ತರ ಆಶೀರ್ವಾದದ ನುಡಿಗಳನ್ನ ಹೇಳಿ ಆಶೀರ್ವದಿಸಿದ್ದಾರೆ. ಹಾಗೂ ಈ ಒಂದು ಅಮೃತ ಭಾವೈಕ್ಯತೆಯ ಒಂದು ರಥಯಾತ್ರೆ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಭಾಗವಹಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಶ್ರೀಮಠದಿಂದ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪ್ರಸಾದದ ವ್ಯವಸ್ಥೆ ಇದೆ, ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ತಾರೆ. खाली